Hello everyone, my name is Irfan. I am a maths lecturer. Usually ನಾನು ಇಂಗ್ಲಿಷ್ ಅಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತೆ ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಬೋರ್ಡಿಗೆ ಕೇಳೋ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಇನ್ಕ್ಲೂಡಿಂಗ್ MCQs ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅದನ್ನ ನೀವು ನೋಡ್ಕೊಂಡು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕಲೀರಿ. ಸೊ ಇದಾದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಎಲ್ಲ ಎಕ್ಸಸೈಸ್ ಕ್ವಶನ್ ಕಾನ್ಸೆಪ್ಟ್ ವೈಸ್ ಕಾನ್ಸೆಪ್ಟ್ ಕಲಿಸಿ ಆಮೇಲೆ ಎಕ್ಸಸೈಸ್ ಕ್ವಶನ್ ಕಾನ್ಸೆಪ್ಟ್ ಕಲಿಸಿ ಆಮೇಲೆ ಎಕ್ಸಸೈಸ್ ಕ್ವಶನ್ಸ್ ಎಲ್ಲ ಎಕ್ಸಸೈಸ್ ಕ್ವಶನ್ಸ್ ಮಾಡಿಸಿ ಮತ್ತೆ KCET ಮತ್ತೆ JEE ಮೇನ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ನಾವೇನ್ ಮಾಡೋಣ, ಈಗ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವೇನ್ ಕಲಿತಿದ್ವಿ ಇಂಟಿಗ್ರಲ್ ಚಾಪ್ಟರ್ ಕಲಿತಿದ್ವಿ. ಓಕೆ, ಈ ಕ್ಲಾಸ್ ಅಲ್ಲಿ ಫಸ್ಟ್ PUC ಇದು ಬೈನಾಮಿಯಲ್ ಥಿಯರಮ್ ಕಲಿಯೋಣ. ಓಕೆ, ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಕಾನ್ಸೆಪ್ಟ್ ಇರ್ಲಾರ್ದಂಗೆ ನೀವು ಡೈರೆಕ್ಟ್ ಆಗಿ ಕಾನ್ಸೆಪ್ಟ್ ಸ್ಕಿಪ್ ಮಾಡಿ ಡೈರೆಕ್ಟ್ ಕ್ವಶನ್ಸ್ ಮಾಡಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಇವೆಲ್ಲ ಕ್ಲಾಸಸ್ ಮಾಡ್ತೀನಲ್ಲ, ಸೊ ಎಲ್ಲ ಕ್ಲಾಸಸ್ ಮಾಡಿ PDF ಬರುತ್ತಲ್ಲ, ನೋಟ್ಸ್ ಬರುತ್ತೆ, ನೋಟ್ಸ್ ನಿಮ್ಗೆ PDF ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ, ಅದು ಒಂದು ನೀವು ನೋಡ್ಕೊಳ್ಳಿ. ಇದಾದ್ಮೇಲೆ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ. ಓಕೆ, ಅವ್ರು ಸ್ಪೀಡ್ ಮಾಡ್ಕೊಂಡು ನೋಡ್ಕೋಬಹುದು. ಕೆಲವೊಬ್ಬರಿಗೆ ಬಹಳ ಸ್ಪೀಡ್ ಅನ್ಸಿದ್ರೆ ಅದನ್ನ ನೀವು ಸ್ಲೋ ಮಾಡಿ ನೋಡ್ಬೋದು. ಓಕೆ, ಸೊ ಇನ್ನೊಂದೇನಂದ್ರೆ ಫಸ್ಟ್ ಕಾನ್ಸೆಪ್ಟ್ ಗೊತ್ತಿದ್ರೆ ಕಾನ್ಸೆಪ್ಟ್ ಚೆಕ್ ಮಾಡಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಹೋಗ್ಬೋದು. ಓಕೆ, ಸೊ ಅದೇ ತರ ಬೈ ಅಂದ್ರೆ ಬೈ ಇಸ್ ನಥಿಂಗ್ ಬಟ್ 2, ಅದೇ ತರ 3 ಇಸ್ ನಥಿಂಗ್ ಬಟ್ ಟ್ರೈ, 3 ಇಸ್ ನಥಿಂಗ್ ಬಟ್ ಟ್ರೈ ಅಂತ ಅರ್ಥ. ಅದೇ ಕ್ವಾಡ್ ಇಸ್ ನಥಿಂಗ್ ಬಟ್ ಏನ್ ಬರ್ತದೆ, ಕ್ವಾಡ್ ಇಸ್ ನಥಿಂಗ್ ಬಟ್ 4 ಅಂತ ಅರ್ಥ. ಅದೇ ತರ ಪೆಂಟಾ ಇಸ್ ನಥಿಂಗ್ ಬಟ್ 5 ಅಂತ ಅರ್ಥ. ಅದೇ ತರ ಸೊ ನಮ್ಗೆ ಈ ತರ ಏನಿದೆ, ಸೊ ಇಲ್ಲಿ ನಮ್ಗೆ ಏನ್ ಬೈ ಕೊಟ್ಟಿದೆ, ಬೈ ಅಂದ್ರೆ ಏನ್ ಬರೀಬೇಕು, ಬೈ ಇಸ್ ನಥಿಂಗ್ ಬಟ್ 2, ಬೈ ಇಸ್ ನಥಿಂಗ್ ಬಟ್ ಏನಂದ್ರೆ ನಮ್ಗೆ 2 ಅಂತ ಅರ್ಥ, ಬೈ ಇಸ್ ನಥಿಂಗ್ ಬಟ್ 2 ಅಂತ ಅರ್ಥ. ಅದೇ ತರ ನಾಮಿಯಲ್ ಇಸ್ ನಥಿಂಗ್ ಬಟ್ ವಾಟ್ ಟರ್ಮ್ಸ್ ಅಂತ ಅರ್ಥ. Okay, so nominal ಅಂದ್ರೇನು, that is the terms ಅಂತ ಅರ್ಥ. By is nothing but 2, nominal is nothing but terms ಅಂತ ಅರ್ಥ. Okay, so ನಮ್ಗೆ ಇಷ್ಟ ಆಯ್ತಾ ಅಂದ್ರೆ ಸ್ಟಡಿ ಆಫ್ 2 terms related expressions. ನಾವೇನ್ ಮಾಡಿದ್ವಿ ಅಂದ್ರೇನು, ಸ್ಟಡಿ ಆಫ್ 2 terms related expressions we call it as binomial theorem ಅಂತ ಅಂತೀವಿ. Okay, study of 2 terms related expression or equations we call it as binomial theorem ಅಂತ ಅಂತೀವಿ. Okay, so why we are studying binomial theorem, ನಾವು ಯಾಕೆ ಕಲಿತಿದೀವಿ ಅಂದ್ರೆ binomial theorem. Okay, let us consider, ನಿಮಗೆ ನಾನು ಏನು ಹೇಳ್ತೀನಿ 2 ಸ್ಕ್ವೇರ್ ಅಂತ ಹೇಳ್ತೀನಿ. 2 ಸ್ಕ್ವೇರ್ ಎಷ್ಟು 4 ಈಸಿಯಾಗಿ ಹೇಳ್ತೀರಾ. 2 ಸ್ಕ್ವೇರ್ ಅಂದ್ರೆ ಎಷ್ಟು 4 ಅಂತ ಈಸಿಯಾಗಿ ಹೇಳ್ತೀರಾ. ಅದೇ ತರ 3 ಸ್ಕ್ವೇರ್ ಅಂದ್ರೆ ಎಷ್ಟು 3 ಸ್ಕ್ವೇರ್ 9. ಅದೇ ತರ 5 ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ is nothing but 24 ಈಸಿಯಾಗಿ ಹೇಳ್ತಿದ್ದೀರಾ. ಅದೇ ತರ ನಾವು 6 ಸ್ಕ್ವೇರ್ ಅಂದ್ರೆ 6 ಸ್ಕ್ವೇರ್ is 36. ಅದೇ ತರ 12 ಸ್ಕ್ವೇರ್ is nothing but what 144, 12 ಸ್ಕ್ವೇರ್ is nothing but 144. ಅದೇ ತರ ನಿಮ್ಗೆ ಸೊ 16 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ, 16 ಸ್ಕ್ವೇರ್ 256. ಸೊ ಹೇಳ್ತಿದ್ದೀರಿ ನೀವು ಆರಾಮಾಗಿ. ಓಕೆ, ವೈ ಬಿಕಾಸ್ ನಿಮ್ಗೆ ಮಲ್ಟಿಪ್ಲೈ ಮಾಡಿಬಿಡ್ತೀರಾ ಡೈರೆಕ್ಟ್ ಆಗಿ. ಬಟ್ if I give 99 ಸ್ಕ್ವೇರ್, ಇದು ಮಲ್ಟಿಪ್ಲೈ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ವೈ 99 ಸ್ಕ್ವೇರ್, 98 ಸ್ಕ್ವೇರ್, 101 ಸ್ಕ್ವೇರ್, 102 ಸ್ಕ್ವೇರ್. ಸೊ ಎಲ್ಲ ನೋಡಿ, ಇದು ಎಷ್ಟು ಕಷ್ಟ ಆಗುತ್ತೆ ಮಲ್ಟಿಪ್ಲೈ ಮಾಡಕ್ಕೆ. ಅದಕ್ಕೋಸ್ಕರ ನಾವು ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡಿದ್ರೆ ಇವೆಲ್ಲ ಸ್ಕ್ವೇರ್ಸ್ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಓಕೆ, ಇವೆಲ್ಲ ಸ್ಕ್ವೇರ್ಸ್ ನಾವು ಈಸಿಯಾಗಿ ಕಂಡುಹಿಡಿಬಹುದು. ವಿಚ್ ಮೀನ್ಸ್ ನೋಡಿ 99 ಸ್ಕ್ವೇರ್ ನ ಇನ್ ಟರ್ಮ್ಸ್ ಆಫ್ 2 ಟರ್ಮ್ಸ್ ಬರ್ಕೋಬೇಕು. ಇನ್ ಟರ್ಮ್ಸ್ ಆಫ್ 2 ಟರ್ಮ್ಸ್ ಹೆಂಗ್ ಬರ್ತೀರಾ, ಸೊ ದಟ್ ಯು ಕ್ಯಾನ್ ರೈಟ್ ಇಟ್ ಆಸ್ 100 minus 1 whole square, 100 minus 1 whole square. ಅದೇ ತರ ಇಲ್ಲಿ 100 minus 2 whole square. ಓಕೆ, ಅದೇ ತರ ಇಲ್ಲಿ ಏನ್ ಬರೀಬಹುದು 100 plus 1 whole square, ಇಲ್ಲಿ 100 plus 2 whole square. ಓಕೆ, ಇದಾಯ್ತು ನೋಡಿ 2 ಎಕ್ಸ್ಪ್ರೆಷನ್, 2 ಟರ್ಮ್ಸ್ ಅಲ್ಲಿ ಆಯ್ತಾ ಎಕ್ಸ್ಪ್ರೆಷನ್ ಇವೆಲ್ಲ. ಸೊ ಇವೆಲ್ಲ ಏನಾಗುತ್ತೆ 2 ಟರ್ಮ್ಸ್ ಎಕ್ಸ್ಪ್ರೆಷನ್ ಆಯ್ತಾ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಬೈನಾಮಿಯಲ್ ಥಿಯರಮ್ ಕಲಿತಿದ್ವಿ ಅಂತ ಅರ್ಥ. ಓಕೆ, ಸೊ ಒನ್ ಮೋರ್ ಥಿಂಗ್. ಓಕೆ, ಸೊ ಇಷ್ಟು ನೀವು ಈಸಿಯಾಗಿ ಕಲ್ತಿದ್ರೆ, ಸೊ ಅದಕ್ಕೆ ಕಲಿತಿದ್ವಿ ಅಂದ್ರೆ ಇದಕ್ಕೋಸ್ಕರ ಇವೆಲ್ಲ ಎಕ್ಸ್ಪ್ರೆಷನ್ಸ್ ನಾವು ಕಂಡುಹಿಡಿಯೋಕೋಸ್ಕರ, ಈಸಿಯಾಗಿ ಕಂಡುಹಿಡಿಯೋಕೋಸ್ಕರ. ನಾರ್ಮಲ್ ಆಗಿ ಇದರಿಂದ ಕಂಡುಹಿಡಿಯಬಹುದು, ಬಟ್ 99 ಇಟ್ಟು ಬಟ್ ನೀವು ಮಲ್ಟಿಪ್ಲೈ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ಈ ತರ ಕನ್ವರ್ಟ್ ಮಾಡ್ಕೊಂಡು ಈಸಿಯಾಗಿ ಕನ್ವರ್ಟ್ ಮಾಡ್ಕೊಂಡು, ಬಿಕಾಸ್ ನಾನು ಹೇಳ್ತೀನಿ ನೆಕ್ಸ್ಟ್ ಹೆಂಗ್ ಸಾಲ್ವ್ ಮಾಡೋಕೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡಿ, ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ನೋ. ಸೊ ಇಲ್ಲಿ ನೋಡಿ, ಈಗ ನೋಡಿ ನಾನು ಕೆಲವೊಂದು ಎಕ್ಸ್ಪ್ರೆಷನ್ ಹೆಂಗ್ ಬರುತ್ತೆ ಬೈನಾಮಿಯಲ್ ಥಿಯರಮ್. ಏನಂದ್ರೆ ನಿಮ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಥವಾ ಬೈನಾಮಿಯಲ್ ಥಿಯರಮ್ ಎಕ್ಸ್ಪಾನ್ಷನ್ ಹೆಂಗ್ ಬರುತ್ತೆ ಅಂದ್ರೆ ಅದು ಗೊತ್ತಿದ್ರೆ ಸಾಕು. ಅದು ಗೊತ್ತಿದ್ರೆ ನೀವೆಲ್ಲ ಕ್ವಶನ್ ಸಾಲ್ವ್ ಮಾಡ್ತೀರಾ ಅಂತ ಅರ್ಥ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ನೌ ಯು ಜಸ್ಟ್ ಸಿ ಹಿಯರ್ a plus b to the power 0. a plus b to the power 0 ಎಷ್ಟಾಗುತ್ತೆ. ಓಕೆ, ಇಲ್ಲಿ ಬರ್ಕೊಳ್ತೀನಿ, ಬೇಡ ಇಲ್ಲಿ ಬರ್ಕೊಳ್ತೀನಿ ಬಿಡಿ. a plus b to the power 0, a plus b to the power 0 ಎಷ್ಟಾಗುತ್ತೆ. ಸೊ ದಟ್ ಈಸ್ ಇದೇನು 1, a plus b to the power 0 1 ಆಗುತ್ತಾ. ಅದೇ ತರ a plus b to the power 1, a plus b to the power ಏನಾಗುತ್ತೆ, ದಟ್ ಈಸ್ a plus b ಹೌದಾ. ಅದೇ ತರ ಸೊ a plus b to the power 2,
a plus b to the power 2. So that you can write it as ಏನಂತ ಬರೀಬಹುದು ನಾವು a plus b whole square and a square plus 2ab plus b square ಈ ತರ ಬರೀತೀವಾ ಓಕೆ ಈ ತರ ಬರೀತೀವಿ ನಾವು ಅದೇ ತರ here it is a plus b whole a plus b whole cube ಏನು ಬರುತ್ತೆ so that is a cube plus 3a square b plus 3ab square plus b cube ಸೊ ಅದೇ ತರ ನೀವು ಹಬ್ಬ ಅಂದ್ರೆ ಇಲ್ಲಿವರೆಗೆ ಬರೀತೀರಿ ಇದಾದ್ಮೇಲೆ ನಿಮ್ಗೆ ಬರುತ್ತಾ ಇದಾದ್ಮೇಲೆ ನಿಮ್ಗೆ ಬರಲ್ಲ ಬರೆಯೋಕೆ ಬಟ್ ನಾನು ಬರೀಬೇಕು ಸೊ ನಾನು ಬರೀತೀನಿ ನೋಡಿ ಸೊ a plus b to the power 4 that is equal to a to the power 4 plus 4a to the power 3 b plus 6 a to the power 2 b to the power 2 plus 4a b cube plus b to the power 4 ನಾನು a plus b to the power 5 ಬರೀ ಅಂದ್ರೂ ಬರೀತೀನಿ ಓಕೆ a plus b to the power 4 ಬರೆಯಲ್ಲ ಓಕೆ ಬರೀತೀನಿ ನೋಡಿ ಸೊ ನಮಗೆ a plus b to the power 5 that is equal to a to the power 5 plus 5a to the power 4 b plus 10 a to the power 3 b square plus so 10 a square b square b cube plus 5 a to the power 1 b to the power 4 plus b to the power 5 ಇಷ್ಟು ಬರೀಬಹುದು ಬಟ್ ನಿಮಗೆ ಬರೆಯಬೇಕು ವೈ ಬಿಕಾಸ್ ಐ ನೋ ಬೈನಮ್ ಮೆಥಡ್ ಅದಕ್ಕೋಸ್ಕರ ಬರೀತಿದ್ವಿ ಓಕೆ ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಸೊ ನಮಗೆ ಈಗ ನಮಗೆ a to the power 7 ಬರೆಯಕಂದ್ರೆ ಬರೆಯಕ್ಕಾಗುತ್ತಾ ನಿಮ್ಗೆ ಆಗಲ್ಲ ಓಕೆ ಫಸ್ಟ್ ಆಫ್ ಆಲ್ ನಾನು ಈಸಿಯಾಗಿ ಬರೆಯಕ್ಕೆ ಹೇಳ್ತೀನಿ ನೆಕ್ಸ್ಟ್ ಹೆಂಗ್ ಬರುತ್ತೆ ಅಂದ್ರೆ ಸೊ ಈಸಿಯಾಗಿ ಬರೆಯೋಣಂತೆ ಓಕೆ ಫಸ್ಟ್ ನೀವು ಅಬ್ಸರ್ವ್ ಇರಲಿ ಓಕೆ ಏನ್ ಅಬ್ಸರ್ವ್ ಮಾಡಬೇಕು ಸೊ ಏನ್ ಅಬ್ಸರ್ವ್ ಮಾಡಬೇಕಂದ್ರೆ ಇಲ್ಲಿ ಪವರ್ ನೋಡಿ ಇಲ್ಲಿ ಪವರ್ 0 ಇದ್ದಾಗ ಇಲ್ಲಿಂದ 1 ಬಂದಿದೆ ಸೊ ಇಲ್ಲಿ ಪವರ್ a plus b ಇದ್ದಾಗ a plus b to the power ಇದ್ದಾಗ ಇಲ್ಲಿ ಎಷ್ಟು ಬಂದಿದೆ a plus b ಇದೆ ಓಕೆ ಸೊ ಇದನ್ನೆಲ್ಲ ಇಷ್ಟು ಬಂತು ಓಕೆ ಇದ್ರದ್ದು ನಾವು ಜಸ್ಟ್ ವಿಲ್ ಸ್ಟಡಿ ಅಬೌಟ್ ವಿಲ್ ಕೋಎಫಿಷಿಯೆಂಟ್ಸ್ ಓಕೆ ಕೋಎಫಿಷಿಯೆಂಟ್ ಕಲಿಯೋಣ ಓಕೆ ಕೋಎಫಿಷಿಯೆಂಟ್ ಕಲಿಯೋಣ ಸೊ ಅಂದ್ರೆ ಮೀನಿಂಗ್ ಏನು ಸೊ n is equal to ಅಂದ್ರೆ ಪವರ್ ಓಕೆ ದಿಸ್ ಆರ್ ಪವರ್ ಓಕೆ ಸೊ ಪವರ್ 0 ಇದ್ದಾಗ ಕೋಎಫಿಷಿಯೆಂಟ್ಸ್ ಏನೇನು ಕೋಎಫಿಷಿಯೆಂಟ್ಸ್ ಏನೇನು ಬಂದು ನಮಗೆ ಸೊ ನಮಗೆ ಕೋಎಫಿಷಿಯೆಂಟ್ಸ್ ಆರ್ ಸೊ a to the power 0 ಇದೆ ಸೊ ಪವರ್ 0 ಇದ್ದಾಗ ನಮಗೆ ಕೋಎಫಿಷಿಯೆಂಟ್ಸ್ 1 ಬಂತ ಓಕೆ ನೆಕ್ಸ್ಟ್ ಪವರ್ 1 ಇದ್ದಾಗ ಕೋಎಫಿಷಿಯೆಂಟ್ಸ್ ಏನು ಬಂದು ನೋಡಿ a and b ದ ಕೋಎಫಿಷಿಯೆಂಟ್ಸ್ ಇಲ್ಲಿ 1 ಇತ್ತು ಇಲ್ಲಿ b ಇಲ್ಲಿ 1 ಇತ್ತು ಇಲ್ಲಿ 1 ಅದೇ ತರ ಸೊ ನಮ್ಮ ಕೋಎಫಿಷಿಯೆಂಟ್ 2 ಇದ್ದ ಕೋಎಫಿಷಿಯೆಂಟ್ ಪವರ್ 2 ಇದ್ದಾಗ ನಮಗೆ ಏನಿತ್ತು ಸೊ 1 that is 2 and here that is 1 ಅದೇ ತರ ಪವರ್ 3 ಇದ್ದಾಗ ಸೊ ಪವರ್ 3 ಇದ್ದಾಗ ಏನು ಬಂದಿದೆ ನಮಗೆ here 1 here 3 here again 1 ಎಷ್ಟು ಬಂದಿತ್ತ ಸೊ ಮತ್ತೆ ಇಲ್ಲಿ ಪವರ್ 4 ಇದ್ದಾಗ ಪವರ್ ಸೊ ಪವರ್ 4 ಇದ್ದಾಗ ಇಲ್ಲಿ ಏನಾಗಿತ್ತು ಓಕೆ ಸೊ ಇಲ್ಲಿ ಪವರ್ 4 ಇದ್ದಾಗ ಸೊ ಪವರ್ 4 ಇದ್ದಾಗ ಸೊ ಇಲ್ಲಿ 1 ಇಲ್ಲಿ 4 ಇಲ್ಲಿ 6 ಇಲ್ಲಿ 4 ಇಲ್ಲಿ 1 ಓಕೆ ಅದೇ ತರ ಇಲ್ಲಿ ನೋಡಿ ಇಲ್ಲಿ ಬೇಕಾದ್ರೆ ಇಲ್ಲಿ ಕಂಪೇರ್ ನೋಡಿ ಬರ್ಕೊಳ್ಳಿ ಅದನ್ನ ಬರ್ಕೊಳ್ತಿದ್ದೀನಿ ಸೊ 1 4 6 4 1 1 4 6 ಅದೇ ಇಲ್ಲಿ ಪವರ್ 5 ಇದ್ದಾಗ ಪವರ್ 5 ಇದ್ರೆ 1 ಇದೆ ಇಲ್ಲಿ ಮತ್ತೆ 5 ಇದೆ 5 ಬರ್ಕೊಳ್ಳಿ ಇಲ್ಲಿ ಎಷ್ಟಿದೆ 10 ಇದೆ 10 ಬರ್ಕೊಳ್ಳಿ ಓಕೆ ಇಲ್ಲಿ ಎಷ್ಟಿದೆ ಸೊ ನಮಗೆ ಇಲ್ಲಿ 10 ಇದೆ 10 ಬರ್ಕೊಳ್ಳಿ ಓಕೆ ಇಲ್ಲಿ ಎಷ್ಟಿದೆ ಸೊ ದಟ್ ಇಸ್ 5 ಇಲ್ಲಿ 1 ಸೊ ಓಕೆ ಪವರ್ ಇದ್ದಾಗ ಕೋಎಫಿಷಿಯೆಂಟ್ಸ್ ಇವು ಬಂತು ಸೊ ಪವರ್ ಇದ್ದಾಗ ಕೋಎಫಿಷಿಯೆಂಟ್ಸ್ ಇವು ಬಂತು ಸೊ ಇಲ್ಲಿ ನೋಡಿ ನಾನು ಈ ಕೋಎಫಿಷಿಯೆಂಟ್ಸ್ ಹೆಂಗ್ ಬಂದಿದೆ ಅಂದ್ರೆ ಇದನ್ನೇ ಇದ್ರ ಪ್ರಕಾರನೇ ಬರ್ಕೊಂಡಿದ್ದೆ ಕೋಎಫಿಷಿಯೆಂಟ್ಸ್ ಹೆಂಗ್ ಬಂದಿದೆ ಸೊ ನಾನು ನೋಡಿ ಸೊ ಏನೇನ್ ಮಾಡಿದ್ರೆ ಈ ಕೋಎಫಿಷಿಯೆಂಟ್ಸ್ ಓಕೆ ಸೊ ಇಲ್ಲಿ 1 ಎಡ್ಜಲ್ಲಿ 1 ಹಂಗೆ ಇದ್ದಿದ್ದು ಹಂಗೆ ಬರ್ಕೊಂಡ್ಬರ್ತೀವಿ ಸೊ ಇಲ್ಲಿ ಎಡ್ಜಲ್ಲಿ ಏನ್ ಮಾಡ್ರಿ 1 ಹಂಗೆ ಬರ್ಕೊಂಡ್ಬಿಡಿ ಸೊ ಇಲ್ಲಿ ನೋಡಿ ಇವಾಗ ಆಡ್ ಮಾಡಿದ್ರೆ ಇದು ಬಂತ ಓಕೆ ಸೊ ಇಲ್ಲಿ 1 + 1 ಮಾಡಿದ್ರೆ ಇದು ಬಂತು ಸೊ ಅದೇ ತರ ಇಲ್ಲಿ 2 + 1 + 1 ಮಾಡಿದ್ರೆ ಇದು ಬಂತು ಅದೇ ತರ ಇಲ್ಲಿ 2 + 1 ಮಾಡಿದ್ರೆ 3 ಬಂತು ಅದೇ ತರ ಇಲ್ಲಿ 1 + 3 ಮಾಡಿದಾಗ ಏನು ಬಂತು 4 ಬಂತು ಅದೇ ತರ 3 + 3 ಮಾಡಿದಾಗ ಏನು ಬಂತು 6 ಬಂತು ಅದೇ ತರ ಇಲ್ಲಿ 3 + 1 ಮಾಡಿದಾಗ 4 ಬಂತು ಅದೇ ನಾವು ಇಲ್ಲಿ 1 + 4 ಮಾಡಿದಾಗ 5 ಬಂತು ಅದೇ ತರ 4 + 6 ಮಾಡಿದಾಗ 10 ಬಂತು ಅದೇ 6 + 4 ಮಾಡಿದಾಗ 10 ಬರುತ್ತೆ ಅದೇ ತರ 4 + 1 ಮಾಡಿದಾಗ 5 ಓಕೆ ಈಗ ಟ್ರಿಕ್ ಗೊತ್ತಾಯ್ತಾ ನೀವು ಬರೀಬಹುದು ಎಷ್ಟು ಬರುತ್ತೆ ಓಕೆ ಬಟ್ ನೀವು ಇದು ಗೊತ್ತಾಗಲ್ಲ ಇನ್ನು ಓಕೆ ಸೊ ಅಲ್ಲಿ a to the power ಎಷ್ಟು ಬರೀಬೇಕು b to the power ಎಷ್ಟು ಬರೀಬೇಕು ಅದು ಗೊತ್ತಾಗಲ್ಲ ನಿಮಗೆ ಓಕೆ ಸೊ ಫಸ್ಟ್ ಇಷ್ಟು ಅರ್ಥ ಆಯ್ತಾ ಓಕೆ ಸೊ ನಮ್ಗೆ ಇಷ್ಟರಿಂದ ಎಷ್ಟು ಅರ್ಥ ಆಯ್ತಾ ಅಂದ್ರೆ ಸೊ ನಾವು ಇದರಿಂದ ಏನ್ ಕಂಡು ಹಿಡ್ಕೊಳ್ಳೋಣ ಓಕೆ ಸೊ ಇದರಿಂದ ಏನ್ ಕಂಡು ಹಿಡ್ಕೊಂಡ್ರೆ ಇಲ್ಲಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಏನ್ ಅಬ್ಸರ್ವ್ ಮಾಡೋದಂದ್ರೆ ನಾವು ಜಸ್ಟ್ ಇಲ್ಲಿ ಕೋಎಫಿಷಿಯೆಂಟ್ಸ್ ಅರ್ಥ ಆಯ್ತಾ ಕೋಎಫಿಷಿಯೆಂಟ್ಸ್ ನಾನು ಹೆಂಗ್ ಬರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಕೋಎಫಿಷಿಯೆಂಟ್ಸ್ ನಾನು ಏನ್ ಬರ್ತಿದ್ದೀನಿ ಸೊ ಇವಾರ್ಡ್ ಆಡ್ ಮಾಡ್ಕೊಂಡು ಇಲ್ಲಿ ಬರ್ಕೊಂಡಿದ್ದೀನಿ ಇವಾರ್ಡ್ ಆಡ್ ಮಾಡ್ಕೊಂಡು ಇಲ್ಲಿ ಬರ್ಕೊಂಡಿದ್ದೀನಿ
ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನಿಮ್ಗೆ ಏನ್ ಅರ್ಥ ಆಗ್ತಿದೆ ಅಂದ್ರೆ ಇಲ್ಲಿ ಸೊ ಪವರ್ 0 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ 1 ಅಂದ್ರೆ ಪವರ್ 0 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಸೊ ಒಂದು ಜಾಸ್ತಿ ಇರುತ್ತೆ ಅಂತ ಪವರ್ 0 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಒಂದು ಜಾಸ್ತಿ ಇರುತ್ತೆ. ಅದೇ ತರ a ಪ್ಲಸ್ b ಟು ದಿ ಪವರ್ 1 ಪವರ್ ಎಷ್ಟಿದೆ 1 ಆಯ್ತಾ ಪವರ್ 1 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ 2 ಇದೆ. ಪವರ್ 1 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ 2 ಇದೆ. ಅದೇ ಪವರ್ 2 ಇದ್ದಾಗ ಸೊ ಪವರ್ 2 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ 1 2 3 ಸೊ ನಂಬರ್ ಆಫ್ ಟರ್ಮ್ಸ್ 3. ಅದೇ ತರ ಇಲ್ಲಿ ಪವರ್ 3 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದಾವೆ ಪವರ್ 3 ನಂಬರ್ ಆಫ್ ಟರ್ಮ್ಸ್ 1 2 3 4 ಅಂದ್ರೆ ಪವರ್ ಸೊ ನಮ್ಗೆ ಎಷ್ಟಿರುತ್ತೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರ್ತವೆ ಸೊ ಯಾವ್ದಾದ್ರು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಲ್ಲಿ ಸೊ ನಮ್ ಪವರ್ n ಇದ್ದಾಗ ಅದ್ರ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರ್ತವೆ n ಪ್ಲಸ್ 1 ಬರುತ್ತೆ. ಅದೇ ತರ ಇದು ಒಂದು ಅಬ್ಸರ್ವೇಷನ್. ಸೊ ಇದೊಂದು ಅಬ್ಸರ್ವೇಷನ್ ಆಯ್ತು. ಸೊ ಇದು ಒಂದು ಅಬ್ಸರ್ವೇಷನ್. ಇನ್ನೊಂದು ಅಬ್ಸರ್ವೇಷನ್ ನೋಡಿ ಇಲ್ಲಿ ನಾವು ಯು ಜಸ್ಟ್ ಹಿಯರ್ a ಸೊ a ಫಸ್ಟ್ ಟರ್ಮ್ ಪವರ್ ಡಿಕ್ರೀಸ್ ಆಗಂತ ಹೋಗ್ತಿದೆ. ಸೊ ಎಕ್ಸ್ಪ್ರೆಷನ್ ಬರ್ಕೊಂಡಂಗಿಲ್ಲ ಫಸ್ಟ್ ಟರ್ಮ್ ಪವರ್ ಏನಾಗ್ತಿದೆ ಡಿಕ್ರೀಸ್ ಆಗ್ತಿದೆ. ಫಸ್ಟ್ ಟರ್ಮ್ ಪವರ್ ನಮಗೆ ಡಿಕ್ರೀಸ್ ಆಗಂತ ಹೋಗ್ತಿದೆ. ಓಕೆ ಸೊ ದಟ್ ಈಸ್ ವೈ ಇದನ್ನ ಹೆಂಗ್ ಬರೀಬಹುದು ನಾವು ಸೊ ಫಸ್ಟ್ ಟರ್ಮ್ ಪವರ್ ಡಿಕ್ರೀಸ್ ಆಗಂತ ಹೋಗ್ತಿದೆನಾ ಓಕೆ ಡಿಕ್ರೀಸ್ ಆಗಂತ ಹೋಗ್ತಿದೆ. ಸೊ ಅಂಡ್ ಯು ಜಸ್ಟ್ ಸಿ a ಟು ದಿ ಪವರ್ 3 ಇದೆ a ಟು ದಿ ಪವರ್ 2 ಇದೆ a ಟು ದಿ ಪವರ್ 1 ಇದೆ a ಟು ದಿ ಪವರ್ 0 ಇದೆ. a ಟು ದಿ ಪವರ್ 0 ಅಂದ್ರೆ 1 ಅಂತ ಅರ್ಥ. ಅದೇ ತರ ಸೊ ಸೆಕೆಂಡ್ ಟರ್ಮ್ ನೋಡಿ ಸೆಕೆಂಡ್ ಟರ್ಮ್ ಏನಿದೆ b ಇದು ಪವರ್ ಇನ್ಕ್ರೀಸ್ ಆಗ್ತದೆ. ಇಲ್ಲಿ ಏನಿದೆ b ಟು ದಿ ಪವರ್ 0 ಅಂತ ಅರ್ಥ. b ಟು ದಿ ಪವರ್ 0 b ಟು ದಿ ಪವರ್ 1 b ಟು ದಿ ಪವರ್ 2 b ಟು ದಿ ಪವರ್ 3. ಅದೇ ತರ ಇಲ್ಲಿ b ಟು ದಿ ಪವರ್ 0 b ಟು ದಿ ಪವರ್ 1 b ಟು ದಿ ಪವರ್ 2 b ಟು ದಿ ಪವರ್ 3 b ಟು ದಿ ಪವರ್ 4. ಅದೇ ತರ ಇಲ್ಲಿ b ಟು ದಿ ಪವರ್ 0 b ಟು ದಿ ಪವರ್ 1 b ಟು ದಿ ಪವರ್ 2 b ಟು ದಿ ಪವರ್ 3 b ಟು ದಿ ಪವರ್ 4 b ಟು ದಿ ಪವರ್ 5 ಈ ತರ ಇದೆ. ಸೊ ನಿಮ್ಗೆ ಏನ್ ಅರ್ಥ ಆಗ್ತಿದೆ ಸೊ ನಾನೇನು ಇನ್ನೊಂದು ಒನ್ ಮೋರ್ ಸೊ ಇದೇನು ಸೊ ಪವರ್ ಏನಿದೆ ಫಸ್ಟ್ ಟರ್ಮ್ ಪವರ್ ಡಿಕ್ರೀಸ್ ಆಗಂತ ಹೋಗ್ತಿದೆ. ಸೆಕೆಂಡ್ ಟರ್ಮ್ ಪವರ್ ಇನ್ಕ್ರೀಸ್ ಆಗಂತ ಹೋಗ್ತಿದೆ ಎಕ್ಸ್ಪ್ರೆಷನ್ಸ್ ಅಲ್ಲಿ. ಅಂಡ್ ಸೊ ಪವರ್ ನಮ್ಗೆ 1 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರ್ತವೆ ಅದ್ರದ್ದು ಪ್ಲಸ್ 1 ಇರ್ತವೆ. ಅಂದ್ರೆ ಪವರ್ ಏನಿದ್ದಾಗ n ಪ್ಲಸ್ 1 ಟರ್ಮ್ಸ್ ಇರ್ತವೆ. ಅಂದ್ರೆ ಸಪೋಸ್ ಇಫ್ ಯು ಹ್ಯಾವ್ ಪವರ್ ಇಸ್ ಪವರ್ 2 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರ್ತವೆ 3 ಅಂತ ಇರ್ತಾವ ಅಂತ ಅರ್ಥ. ಓಕೆ ಇಷ್ಟು ಅರ್ಥ ಆಯ್ತಾ? ಓಕೆ ಅದನ್ನೇ ಇಲ್ಲಿ ಬರ್ತಿದ್ದೀನಿ ನೋಡಿ ಇದನ್ನ ಬರ್ಕೊಳ್ಬೇಕು. ಇಫ್ ಪವರ್ ಆಫ್ ದಿ ಎಕ್ಸ್ಪ್ರೆಷನ್ ಇಸ್ n ಇದ್ದಾಗ ಸೊ ಪವರ್ n ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪ್ರೆಷನ್ ಇಸ್ ಎಷ್ಟು ಬರುತ್ತೆ n ಪ್ಲಸ್ 1 ಬರುತ್ತೆ ಅಂತ ಅರ್ಥ. ಅದೇ ತರ ಪವರ್ ಆಫ್ a ಅಂದ್ರೆ so in the binomial so when you move from left to right left ಇಂದ ರೈಟ್ ಇಂದ ಮೂವ್ ಆದಾಗ ಅವ್ರು ಏನ್ ಹೇಳ್ತಿದ್ರೆ ಲೆಫ್ಟ್ ಇಂದ ರೈಟ್ ಮೂವ್ ಆದಾಗ ಸೊ ಪವರ್ ಆಫ್ ಏನಾಗ್ತಿದೆ ಡಿಕ್ರೀಸ್ ಆಗ್ತಿದೆ. ಅದೇನೇ ಎಕ್ಸ್ಪ್ರೆಷನ್ ಅಲ್ಲಿ ತೋರಿಸಿದೆ. ಅದೇ ತರ ಪವರ್ ಆಫ್ ಬಿ ಏನಾಗ್ತಿದೆ ಇನ್ಕ್ರೀಸ್ ಆಗ್ತಂತ ಬರ್ತಿದೆ. ಸೊ ಇಲ್ಲಿ ನೋಡಿ ಸಮ್ ಆಫ್ ಪವರ್ಸ್ ಆಫ್ ಈಚ್ ಕ್ವಾಂಟಿಟಿ. ಓಕೆ ಸೊ ಸಮ್ ಆಫ್ ಪವರ್ಸ್ ಆಫ್ ಈಚ್ ಕ್ವಾಂಟಿಟಿ ಟು ದ ಪವರ್ ಆಫ್ ದಿ ಎಕ್ಸ್ಪ್ರೆಷನ್ is equal to sum of powers of each quantity is equal to the power of the expression. Okay so ಏನು ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಈಚ್ ಕ್ವಾಂಟಿಟಿ ಅಂದ್ರೆ ಪ್ರತಿಯೊಂದು ಕ್ವಾಂಟಿಟಿ ಇದು ಕ್ವಾಂಟಿಟಿ ನೋಡಿಬೇಕಾದ್ರೆ ಓಕೆ ಇದ್ರದ್ದು ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ಪವರ್ ನೋಡಿ ಸಮ್ ಆಫ್ ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ಪವರ್ ಎಷ್ಟಿದೆ ನೋಡಿ ಇಲ್ಲಿ a ಟು ದಿ ಪವರ್ 4 ಇಲ್ಲಿ b ಟು ದಿ ಪವರ್ 1 ಸೊ ಎರಡು ಟು ದಿ ಪವರ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 5 ಬರುತ್ತೆ. ದಟ್ 5 is equal to the power of the given expression. ಇದು ಟರ್ಮ್ಸ್ ಏನಾಗುತ್ತೆ ಓಕೆ ಈ ಟರ್ಮ್ ಏನಿದೆ ಸೊ ಈ ಟರ್ಮ್ ಇಂದು ಪವರ್ ಏನಿರ್ತವೆ ಪವರ್ಸ್ ಅವು ಸಮ್ ಮಾಡಿದಾಗ ನಮಗೆ ಅದು ಸೊ ಈ ಪವರ್ ಗೆ ಈಕ್ವಲ್ ಇರ್ಬೇಕಂತ ಇರುತ್ತೆ ಇದೆ ಅಂತ ಅರ್ಥ. ಓಕೆ ಇಷ್ಟ ಆಯ್ತಾ? ಸೊ ನೆಕ್ಸ್ಟ್ ಈ ಎಕ್ಸ್ಪ್ರೆಷನ್ ಇಂದ ನಾವ್ ಏನ್ ಬರ್ಕೋಬೇಕಂದ್ರೆ ಓಕೆ ಸೊ ನಾವು ಒನ್ ಮೋರ್ ಥಿಂಗ್ ಯು ಶುಡ್ ಲರ್ನ್ ಏನಂತ ಕಲಿಬೇಕಂದ್ರೆ ಸೊ ದಿಸ್ ಪ್ಯಾಸ್ಕಲ್ಸ್ ಟ್ರಯಾಂಗಲ್. ಓಕೆ ಸೊ ಇದು ಕೋಎಫಿಷಿಯಂಟ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಈ ಕೋಎಫಿಷಿಯಂಟ್ಸ್ ಹೆಂಗಿರೋ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಹೆಂಗ್ ಬರುತ್ತೆ ಅಂತಂದಾಗ ಫಸ್ಟ್ ನೀವು ಫಸ್ಟ್ ಇಯರ್ದು ಸ್ವಲ್ಪ ಇದು ಕರಿಬೇಕು. ಓಕೆ ಸೊ ಇನ್ನೊಂದು ಪ್ರೀವಿಯಸ್ ಚಾಪ್ಟರ್ದು ಏನಿದೆ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ ಕೆಲವೊಂದು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಕಲಿಬೇಕು. ಓಕೆ ಇದು ಏನ್ ಕಾನ್ಸೆಪ್ಟ್ ಅಂದ್ರೆ ದಟ್ ಈಸ್ NCR that is equal to n factorial divided by n minus r factorial into r factorial ಅಂತ ಅರ್ಥ. NCR is nothing but what? Here NCR is nothing but n factorial divided by n minus r factorial into r factorial ಅಂತ ಅರ್ಥ. ಓಕೆ ಇಷ್ಟು ಇದನ್ನ ಸೊ here n factorial is nothing but what? n factorial ಅಂದ್ರೆ let us consider 3 factorial ಅಂತ ಕೊಟ್ಟಿದ್ದೀವಿ. 3 factorial is nothing but 3 into 2 into 1 ಅಂತ ಅರ್ಥ. ಸೊ 3 factorial ನಾವು ಹೆಂಗ್ ಬರೀಬಹುದು 3 into 2 into 1 ಅಂತ ಅರ್ಥ. ಅದೇ ತರ ಸೊ ನಮಗೆ ಗಿವನ್ ಸೊ 4 factorial ಹೆಂಗ್ ಬರೀತೀನಿ ಅಂದ್ರೆ 4 into 3 into 2 into 1 ಅಂತ ಅರ್ಥ. 4 into 3 into 1 ಅಂತ ಅರ್ಥ. ಅದೇ ತರ ನಮಗೆ 5 factorial ಕೊಟ್ಟಿದ್ದಾನೆ. 5 factorial is nothing but what? 5 into 4 into 3 into 1 ಅಂತ ಅರ್ಥ. ಓಕೆ ಸೊ 5 factorial. ಸೊ ಅದೇ ತರ ನಮಗೆ 8 factorial ಕೊಟ್ಟಿದ್ದಾನೆ ಅಂದ್ರೆ ನಮಗೆ 8 into 7 into 6 into 5 factorial.
5 ಫ್ಯಾಕ್ಟೋರಿಯಲ್ ಬರ್ದ್ರೆ 5 ಫ್ಯಾಕ್ಟೋರಿಯಲ್ ಅಂದ್ರೆ 5 4 3 2 1 ಬರುತ್ತೆ ಮತ್ತೆ ವಾಪಸ್. ಇದು ಇಷ್ಟ ಅದೇ ತರ n ಫ್ಯಾಕ್ಟೋರಿಯಲ್ ಅಂತ ಕೇಳಿದ್ರೆ n ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ n ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ n ಫ್ಯಾಕ್ಟೋರಿಯಲ್. ಓಕೆ, n ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ ಇಲ್ಲಿ ನೋಡಿ, ಇಲ್ಲಿ 8 ಇದ್ರೆ ಇಲ್ಲಿ ಕಡಿಮೆ ಹಾಕಂತ ಬಂದು ಇಲ್ಲಿ 8 ಫ್ಯಾಕ್ಟೋರಿಯಲ್ ಅಂತ ಇದ್ದಾಗ 8 ಫ್ಯಾಕ್ಟೋರಿಯಲ್ 8 into 7 into ಅಂದ್ರೆ 8 ಇಂದ ಕಡಿಮೆ ಹಾಕಂತ ಬರ್ತಿದೆ, ಅದು ಕಡಿಮೆ ಹಾಕಂತ ಬರ್ತಿದೆ. ಇಲ್ಲಿ ನೋಡಿ ಬೇಕಾದ್ರೆ 5 ಫ್ಯಾಕ್ಟೋರಿಯಲ್ ಇದ್ರೆ 5 4 3 2 1 5 ಗೆ 1 ಕಡಿಮೆ ಆಗ್ತದೆ, ಮಲ್ಟಿಪ್ಲೈ ಹಾಕಂತ ಬರ್ತದೆ. ಎಲ್ಲಿಗೆ ಎಂಡ್ ಆಗ್ತದೆ? 1 ಗೆ ಎಂಡ್ ಆಗ್ತದೆ. ಅದೇ n ಫ್ಯಾಕ್ಟೋರಿಯಲ್ ಇದ್ದಾಗ so it will become n into n minus 1 into n minus 2 into n minus 3 into so on up to ಎಲ್ಲವರೆಗೆ. so that is 3 2 1 ಅಂತ ಅರ್ಥ. ಓಕೆ, so on up to 3 2 1. so n ಫ್ಯಾಕ್ಟೋರಿಯಲ್ ಅಂದ್ರೆ ಇಷ್ಟು. ಓಕೆ, n ಫ್ಯಾಕ್ಟೋರಿಯಲ್ ಅಂದ್ರೆ ಏನು? n into n minus 1 into n minus 2 into n minus 3 into so on up to 3 2 1 ಅಂತ ಅರ್ಥ. ಓಕೆ, so one more thing you should remember, that is 0 ಫ್ಯಾಕ್ಟೋರಿಯಲ್ ಅಂದ್ರೆ 1. ಓಕೆ, 0 ಫ್ಯಾಕ್ಟೋರಿಯಲ್ ಅಂದ್ರೆ 1 ಫ್ಯಾಕ್ಟೋರಿಯಲ್ is also equal to 1. ಓಕೆ, 0 ಫ್ಯಾಕ್ಟೋರಿಯಲ್ ಅಂದ್ರೆ 1 ಫ್ಯಾಕ್ಟೋರಿಯಲ್ 1 ಅಂತ. ಇಷ್ಟು ಗೊತ್ತಿದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು ಈಗ. ಓಕೆ, ಒನ್ ಮೋರ್ ಥಿಂಗ್, ಇದು ಕೊಟ್ಟಿದ್ರಲ್ಲ ಎಕ್ಸ್ಪ್ರೆಷನ್ NCR ದೇರ್ n ಫ್ಯಾಕ್ಟೋರಿಯಲ್. ಓಕೆ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus r ಫ್ಯಾಕ್ಟೋರಿಯಲ್ into r ಫ್ಯಾಕ್ಟೋರಿಯಲ್ ಅಂತಂದಾಗ ಓಕೆ ಇಷ್ಟು ಕೊಟ್ಟಿದ್ದೀವಿ ಅಂತಂದ್ರೆ ನಾವು ಓಕೆ ಇಷ್ಟು ಅವರ ಫಾರ್ಮುಲಾ ಕೊಟ್ಟಿದ್ರೆ ವೇರ್ ದಿಸ್ r ವ್ಯಾಲ್ಯೂ ಹ್ಯಾಸ್ ಟು ಬಿ ಲೆಸ್ಸರ್ ದನ್ ಆರ್ ಈಕ್ವಲ್ ಟು n ಓಕೆ ಅಂಡ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಓಕೆ, r ವ್ಯಾಲ್ಯೂ ಅಂತ ಇರಬೇಕು, ನಮ್ಗೆ ಇದಕ್ಕಿಂತ ಕಡಿಮೆ ಇರಬೇಕು, n ಗಿಂತ ಕಡಿಮೆ ಇರಬೇಕು, 0 ಗಿಂತ ಜಾಸ್ತಿ ಇರಬೇಕು. ಇದು ಎಕ್ಸ್ಪ್ರೆಷನ್, ಇದಕ್ಕೆ ಕಂಡೀಷನ್ ಇದು. ಓಕೆ, ಲೆಟ್ ಅಸ್ ಕನ್ಸಿಡರ್ ನಾವು 5c2 ಕಂಡುಹಿಡಿಯ ಅಂದ್ರೆ. ಸೊ 5c2 ಕಂಡುಹಿಡಿಯಬೇಕಂದ್ರೆ ಸೊ ದಟ್ ಇಸ್ 5c2 ಕಂಡುಹಿಡಿಯಬೇಕಂದ್ರೆ ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ 5 ಫ್ಯಾಕ್ಟೋರಿಯಲ್ ಹಾಕಿ. ಸೊ ಇಲ್ಲಿ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 minus 2 ಫ್ಯಾಕ್ಟೋರಿಯಲ್. ಓಕೆ, 5 minus 2 ಫ್ಯಾಕ್ಟೋರಿಯಲ್ into 2 ಫ್ಯಾಕ್ಟೋರಿಯಲ್. ಇಷ್ಟು ಬಂತ. ಓಕೆ, ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕಂದ್ರೆ ದಿಸ್ ವಿ ಕ್ಯಾನ್ ರೈಟ್ 5c2 that is equal to 5 ಫ್ಯಾಕ್ಟೋರಿಯಲ್ divided by 5 minus 2. 5 minus 2 ಅಂದ್ರೆ ಎಷ್ಟು? 3 ಫ್ಯಾಕ್ಟೋರಿಯಲ್. ಸೊ ದಟ್ ಇಸ್ as 3 ಫ್ಯಾಕ್ಟೋರಿಯಲ್ into 2 ಫ್ಯಾಕ್ಟೋರಿಯಲ್. ಓಕೆ, ಸೊ ದಟ್ ಇಸ್ ಈಕ್ವಲ್ ಟು 5 ಫ್ಯಾಕ್ಟೋರಿಯಲ್. ಹೆಂಗಿದೆ ಹಂಗೆ ಬರ್ಕೊಳ್ಳಿ, 5 ಫ್ಯಾಕ್ಟೋರಿಯಲ್ ಮಾಡಿ, ಹೆಂಗಿದೆ ಹಂಗೆ ಅಂದ್ರೆ ಸೊ 5 ಫ್ಯಾಕ್ಟೋರಿಯಲ್ ಮತ್ತೆ ಇವಾಗ ಕ್ಯಾನ್ಸಲ್ ಮಾಡಬೇಕು. 5 ಫ್ಯಾಕ್ಟೋರಿಯಲ್ ಯು ಕ್ಯಾನ್ ರೈಟ್ ಇಟ್ as 5 into 5 into 4 into 3 ಫ್ಯಾಕ್ಟೋರಿಯಲ್ ಬರಿಬೋದಾ ಇದು? ಓಕೆ, ಇಲ್ಲಿ 3 ಫ್ಯಾಕ್ಟೋರಿಯಲ್ ರೈಟ್ as it is. ಇದಕ್ಕೆ 2 ಫ್ಯಾಕ್ಟೋರಿಯಲ್ ಹೆಂಗ್ ಬರೆಯೋದು? 2 into 1. ಓಕೆ, 2 into 1. ಸೊ ಈ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಿ, 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಿದ್ರೆ ದಟ್ ಇಸ್ 5 4 20 divided by 2. 2 1 so 2 10. ಸೊ ನಮಗೆ 5c2 ಅಂದ್ರೆ ಎಷ್ಟು ಬಂತು? that is 5c2 that is equal to 10. so this is how we calculate the NCR. ಓಕೆ, ಸೊ NCR ಕ್ಯಾಲ್ಕುಲೇಟ್ ಈ ತರ ಮಾಡ್ತೀವಿ. ಓಕೆ, ಸೊ ನಮಗೆ ಇನ್ನು ಇದಾಯ್ತಾ, ಇನ್ನೊಂದು ಕೆಲವೊಂದು ಎಕ್ಸ್ಪ್ರೆಷನ್ಸ್ ಗೊತ್ತಿರಬೇಕು. ಓಕೆ, ಏನಂತ ಹೇಳಿ ಇದು ಸೈಡಿಗೆ ಬರ್ತೀನಿ ನಾವು. ಸೈಡಿಗೆ ಇರ್ತೀನಿ ಇದು. 5c2 ಅಂತ ಇಷ್ಟು ಬಂತು. ಸೊ ಕೆಲವೊಂದು ಎಕ್ಸ್ಪ್ರೆಷನ್ಸ್ ನಿಮಗೆ ಗೊತ್ತಿರಬೇಕು, ನೆನಪಿರಬೇಕು. ಸೊ ದಟ್ ಈಸ್ ಅದು ಏನಂತಂದಾಗ ಸೊ ದಟ್ ಈಸ್ NC0. NC0 is nothing but 1 and NCN is nothing but 1. NC0 ಅಂದ್ರೇನು? NC0 ಅಂದ್ರೇನು 1, NCN is also 1. ಅಂದ್ರೆ 1C0, 2C0 ಅಂದ್ರೆ 1, 2C2 ಅಂದ್ರೆ 2C2 ಇದ್ದಾಗ ದಿಸ್ ಇಸ್ ಆಲ್ಸೋ 1 ಅಂತ ಅರ್ಥ. ಓಕೆ, ಸೊ 2C0 2C2 ಅಂದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಬೇಕಾದ್ರೆ 2C0 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ 1 ಬರುತ್ತೆ. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ 1 ಬರುತ್ತೆ. ಓಕೆ, ಇಷ್ಟು ನಿಮಗೆ ಸೊ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಬಗ್ಗೆ ಗೊತ್ತಿರಬೇಕು. ಇಷ್ಟು ಸಾಲ್ವ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ? ಸೊ 2C0 is 1, 2C2 is also 1. ಓಕೆ, ಇದನ್ನ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ನೋಡಿ ಪಾಸ್ ಈ ಟ್ರಯಾಂಗಲ್ ಬರೋಣ, ಇಲ್ಲಿ ಬರೋಣ. ಓಕೆ, ನಾವು ಇಲ್ಲಿ ಯೂಸ್ ದ ಡಿಫರೆಂಟ್ ಪೆನ್. ಸೊ ಇಲ್ಲಿ ನೋಡಿ 1C0 ಇಲ್ಲಿ ಪವರ್ ಎಷ್ಟಿದೆ ಹೇಳಿ? ಸೊ ಪವರ್ ಏನಿದೆ 0 ಇದೆ. ಸೊ ಪವರ್ 0 ಇದ್ದಾಗ ದಿಸ್ ಕ್ಯಾನ್ ರೈಟ್ as 0C0. ಓಕೆ, ಇದನ್ನೇನ್ ಬರಿಬಹುದು ನಾನು? ಸೊ 0C0. ಅದೇ ತರ ಇಲ್ಲಿ ಏನ್ ಬರಿಬಹುದು? ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as 1C0. ಇದನ್ನೇನ್ ಬರಿ 1C0. ದಿಸ್ ವಿ ಕ್ಯಾನ್ ರೈಟ್ as 1C1. ಇದನ್ನೇನ್ ಬರೀತಾನೆ 2 ಪವರ್ ಅಂದ್ರೆ 2C0 2C1 2C2. ಓಕೆ, ಅದೇ ತರ ಏನಿದೆ ಪವರ್ 3 ಇದೆ 3C0. this will become 3C1, this will become 3C2, this will become 3C3. Okay, ಅದೇ ತರ this will become 4C0. okay, with 4C2 4C1 4C2 ಇದೇನಾಗುತ್ತೆ 4C3, this will become 4C4. ಅದೇ ತರ ಪವರ್ 5 ಇದ್ದಾಗ this will become 5C0. okay, 5C1, okay, 5C2, okay, 5C3. okay, here it will become 5C4, here it will become 5C5. ಇಷ್ಟ. ಓಕೆ, ಸೊ ನಮ್ಗೆ ನೋಡಿ ಇದು ಆಯ್ತು ವ್ಯಾಲ್ಯೂ. ಓಕೆ, ಸೊ ನಮ್ಗೆ ಈಗ ನೋಡಿ
ಸೊ 5 ಫ್ಯಾಕ್ಟೋರಿಯಲ್ ಇದ್ದಾಗ 5c0 ಬರ್ತೀವಿ, 5c1 ಬರ್ತೀವಿ, 5c4 ಬರ್ತೀವಿ, 5c5, 5c4, 5c5. ಓಕೆ, ಅಂದ್ರೆ ಈಗ ನೋಡಿ, ನಾವು ಇಫ್ ಐ ಆಸ್ಕ್ ಟು ರೈಟ್ coefficients of a plus b to the power 7. Okay, if I asked you to write a plus b to the power 7 ಬರಿಬೋದಾ? ಈಗ ನೋಡಿ, ಈ coefficients of when power is equal to 7 ಇದ್ದಾಗ, ನಮ್ಮ coefficients ಬರಿಬಹುದು. ಏನಂತ ಬರೀತೀರಾ? ನೋಡಿ, ಇಲ್ಲಿ 5 ಪವರ್ coefficient ಇದೆ, ಪವರ್ 5 5c0, 5c1, 5c2, 5c3, 5c4 ಆಗಿದ್ದ 5c4. ಅದೇ ತರ ನಮಗೆ ಈಗ 7 ಪವರ್ ಇರುತ್ತೆ. 7 ಪವರ್ ಇದ್ದಾಗ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ 7c0, 7c1, 7c2, 7c3, 7c4, 7c5, 7c6, 7c7. ಇವೆಲ್ಲ ಕೋಎಫಿಷಿಯಂಟ್ ಆಗ್ತಾವ. This is what the coefficient of a plus b to the power 7. A plus b to the power 7. What about terms? ಎಕ್ಸ್ಪ್ರೆಷನ್ ಹೆಂಗ್ ಬರುತ್ತೆ ಅಂದ್ರೆ, ಸೊ ಇಲ್ಲಿ ಬರೀತೀನಿ ನೋಡಿ. ಸೊ ಇಲ್ಲೆಲ್ಲ ಸಣ್ಣದ್ ಮಾಡ್ಕೊಡ್ತೀನಿ, ಸ್ವಲ್ಪ ಜಾಗ ಬೇಕಾಗುತ್ತೆ. ಈಗ ನೋಡಿ, ಸೊ ನಮ್ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಸೊ ಇಲ್ಲಿ ಪವರ್ 7 ಇದೆ. ಸೊ ಇದ್ರ ಎಕ್ಸ್ಪ್ರೆಷನ್ ಹೆಂಗ್ ಬರುತ್ತೆ? ಸೊ ವಿಚ್ ಮೀನ್ಸ್ a plus b to the power 7. ಓಕೆ, a plus b to the power 7. ನಾವು ಇಲ್ಲಿ ಏನ್ ಅಬ್ಸರ್ವ್ ಮಾಡಿದ್ವಿ ನೋಡಿ, ಇಲ್ಲಿ a ದ ಪವರ್ ಡಿಕ್ರೀಸ್ ಆಗ್ತಿದೆ. ಓಕೆ, a ದ ಪವರ್ ಡಿಕ್ರೀಸ್ ಆಗ್ತಿದೆ, b ದ ಪವರ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ ಅಂತ. ಫಸ್ಟ್ ಕೋಎಫಿಷಿಯಂಟ್ಸ್ ಬರ್ಬೋದು. ಕೋಎಫಿಷಿಯಂಟ್ ಏನಿದೆ? ದಟ್ ಈಸ್ 7c0, 7c1, 7c2, okay, 7c3, okay, ನಂತರ 7c4, 7c5, 7c6, 7c7. ಕೋಎಫಿಷಿಯಂಟ್ ಬರ್ಕೊಂಡು ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಪವರ್ a plus b to the power 5 ಇದ್ದಾಗ ನಾವೇನಾಗುತ್ತೆ? a to the power 5, a to the power 4, a to the power 3 ಆಗ್ತಿತ್ತ. ಅದೇ ತರ ಇಲ್ಲಿ a plus b to the power 7 ಇದ್ದಾಗ ಇದೇನಾಗುತ್ತೆ? a to the power 7, okay, a to the power 6, ಇಲ್ಲಿ a to the power 5, a to the power 4, ಇಲ್ಲಿ a to the power 3, ಇಲ್ಲಿ a to the power 2, ಇಲ್ಲಿ a to the power 1, ಇಲ್ಲಿ a to the power 0. ಓಕೆ, ಅದೇ ತರ ಇಲ್ಲಿ ನೋಡಿ, b to the power ಏನಾಗ್ತದೆ? b to the power ಇನ್ಕ್ರೀಸ್ ಆಗುತ್ತೆ. b to the power ಇನ್ಕ್ರೀಸ್ ಆಗುತ್ತೆ. So that is why this is considered as b to the power 0 plus b to the power 1, ಎಲ್ಲದಕ್ಕೂ ಪ್ಲಸ್ ಬರ್ಕೊಂಡು b to the power 2 plus b to the power 3 plus b to the power 4 plus b to the power 5 plus b to the power 6 plus last again b to the power 7. This is what the expression for a plus b to the power 7. Okay, ಇದೇನಾಗುತ್ತೆ? a plus b to the power 7 ಇಷ್ಟ ಆಯ್ತಾ? ಓಕೆ, ಸೊ ನಾವು ಇಲ್ಲಿ ನೋಡಿ, ಸೊ ಪವರ್ 0 ಇದ್ದು 1 ಇದ್ದು 2 ಇದ್ದಾಗ ಈಸಿಯಾಗಿ ಕಂಡುಹಿಡಿದ್ವಿ. a plus b to the power 7 ಕಂಡುಹಿಡಿದ್ವಿ. ಓಕೆ, ಬಟ್ ನಾವು ಜನರಲ್ ಫಾರ್ಮುಲಾ ಕಂಡುಹಿಡಿದ್ವಿ. ಸೊ ಜನರಲ್ ಫಾರ್ಮುಲಾ ಹೆಂಗ್ ಕಂಡುಹಿಡಿದ್ರ? ಓಕೆ, ನಮ್ಗೆ n ಟರ್ಮ್ಸ್ ಕೊಟ್ಟಿದ್ರು. ಓಕೆ, ಪವರ್ ಈಗ n ಇತ್ತು, ಅವಾಗ ಏನ್ ಮಾಡ್ತೀವಿ? ಸೊ ಪವರ್ n ಇದ್ದಾಗ ನಮ್ಗೆ ಏನ್ ಜನರಲ್ ಫಾರ್ಮುಲಾ ಬರುತ್ತೆ ಕಂಡುಹಿಡಿಯೋಕ್ಕೋಸ್ಕರ ಏನ್ ಮಾಡ್ಬೇಕು? ಸೊ ವೆನ್ ಪವರ್ ಇಸ್ n, ಪವರ್ n ಬಂದಾಗ ನಮ್ಗೆ ಕೋಎಫಿಷಿಯಂಟ್ಸ್ ಏನ್ ಮಾಡ್ಬೇಕು? ಈಸ್ mc0, mc1, mc2, mc3, so on up to mcn ವರೆಗೆ ಬರ್ತದೆ. ಇವೆಲ್ಲ ಕೋಎಫಿಷಿಯಂಟ್ಸ್ ಬರ್ಕೊಳ್ಳೋಣ ಕೋಎಫಿಷಿಯಂಟ್ಸ್. ಓಕೆ, ಸೊ ನಮ್ಗೆ a plus b to the power n ಬಂದಾಗ ನಮ್ಗೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಏನ್ ಬರುತ್ತೆ? a plus b to the power n ಬಂದಾಗ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಏನ್ ಬರ್ತದೆ? ಸೊ ದಟ್ ಈಸ್ ಈಕ್ವಲ್ ಟು a plus b to the power n. ಓಕೆ, ಸೊ ದಟ್ ಈಸ್ ಈ ಎಕ್ಸಾಕ್ಟ್ಲಿ ಹೆಂಗ್ ಬರ್ತಿದೆ, ಇದೆಲ್ಲ ಹೆಂಗ್ ಬರ್ತಿದೆ ಅದೇ ತರ ಬರೆಯೋಣ. ಓಕೆ, ಅದೇ ತರ ಬರೆಯೋಣ. ಸೊ ದಿಸ್ ವಿಲ್ ಬಿಕಮ್ ವಾಟ್? nc0 plus nc1 plus nc2, so plus so on up to ncn. ಓಕೆ, so on up to ncn. ಬಹಳ ಬರೆಯೋದು ಬೇಡ, ಬಿಕಾಸ್ ನೀವು ಬಹಳ ಬರ್ಕೊಂಡ್ರೆ ಸೊ ಇಲ್ಲಿ ಸ್ಪೇಸ್ ಆಗಲ್ಲ. ಓಕೆ, ncn ಆಯ್ತಾ? ಓಕೆ, ನಾವು ಇದು ಎಕ್ಸ್ಪ್ರೆಷನ್. ಓಕೆ, ನಾವು ಜಸ್ಟ್ ಸಿ ಹಿಯರ್ ಇದೇನಾಗುತ್ತೆ ಅಂದ್ರೆ, ಸೊ ncn ಇಷ್ಟಿದೆನಾ? ನಾವು ಯು ಜಸ್ಟ್ ಸಿ ಹಿಯರ್ a plus b to the power n. ಸೊ ಇಲ್ಲಿ a ಪವರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅಂದ್ರೆ ಪವರ್ a to the power n, a to the power n ಆಗುತ್ತೆ, ಇಲ್ಲಿ a to the power n minus 1 ಆಗುತ್ತೆ. ಓಕೆ, a to the power n minus 2. ಓಕೆ, ಇಲ್ಲಿ ಏನಾಗುತ್ತೆ? ಇಲ್ಲಿ ಲಾಸ್ಟ್ ಗೆ ಬರ್ತಾ a to the power ಏನಾಗುತ್ತೆ? 0 ಆಗುತ್ತೆ. ವಿಚ್ ಮೀನ್ಸ್ ಇಲ್ಲಿ ಏನಾಗುತ್ತೆ? ದಟ್ ಈಸ್ a to the power 0. ಓಕೆ, ಸೊ ಲಾಸ್ಟ್ ಬರ್ತಾ ಏನಾಗುತ್ತೆ? a to the power 0 ಆಯ್ತು. ಓಕೆ, ಸೊ ಇಷ್ಟು ಬಂದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? b to the power ಏನಾಗುತ್ತೆ? ಫಸ್ಟ್ b to the power 0 ಇತ್ತು. ಓಕೆ, b to the power 1 ಇತ್ತು, b to the power 2 ಇತ್ತು, ಆಮೇಲೆ b to the power 3 ಇತ್ತು, so on up to ಇಲ್ಲಿ ಲಾಸ್ಟ್ ಏನಿದೆ? b to the power, ಇಲ್ಲಿ ಪವರ್ 7 ಇದ್ದಾಗ b to the power 7 ಆಯ್ತಾ? ಅದೇ ತರ ಇಲ್ಲಿ ಸೊ b to the power n ಇದ್ದಾಗ ಇಲ್ಲಿ b to the
Okay, so ನಮ್ಗೆ a plus b to the power n ಮತ್ತೆ a plus b to the power n, that is nc0 a to the power n b to the power 0 plus nc1 a to the power n minus 1 b to the power 1 plus nc2 a to the power n minus 2 b to the power 2 so on up to ncn b to the power n ಅಂತ ಅರ್ಥ. Okay, so this is what the expression, this is what the general expression, so this is what the general expression of binomial. This is what the general expression of binomial. Okay, ಇದೇ equation ನಾನು ಅಪ್ಡೇಟೆಡ್ ಫಾರ್ಮ್ ಅಲ್ಲಿ ಬರೀತೀನಿ. ಈ equation ನ ಸೊ ನಾನು ಅಪ್ಡೇಟೆಡ್ ಫಾರ್ಮ್ ಅಲ್ಲಿ ಬರೀತೀನಿ. ಇಲ್ಲಿ ನೋಡಿ, ಸೊ equation ಅಪ್ಡೇಟೆಡ್ ಫಾರ್ಮ್ ಅಲ್ಲಿ ಬರೀತೀನಿ. ಸೊ ನಮ್ಗೆ ಏನಿದೆ ಅಂದ್ರೆ, ಸೊ ನಮಗೆ ಈ equation ಅಪ್ಡೇಟೆಡ್ ಫಾರ್ಮ್ ಏನಿದೆ, ಸೊ ದಟ್ ಈಸ್ a plus b to the power n. ಓಕೆ, a plus b to the power n ಅಂತ ಬರ್ತಿದ್ವಿ ನಾವು. ಫಸ್ಟ್ nc0 ಆಮೇಲೆ nc1 nc2 ಪ್ಲಸ್ so on up to ncn ವರೆಗೆ ಬರ್ತಿದ್ವಾ, ncn ವರೆಗೆ ಬರ್ತಿದ್ವಿ, ncn ಅಂತ ಬರೀತೀವಿ. ಅದೇ ತರ ಏನಾಗುತ್ತೆ, a ಪವರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತಾ, a ಪವರ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಸೊ a to the power n, ಓಕೆ, a to the power n minus 1, ಓಕೆ, a to the power n minus 2, ಲಾಸ್ಟ್ ಹೋದಾಗ ಏನಾಗುತ್ತೆ, a to the power 0 ಆಗ್ತಿತ್ತು, a to the power 0 ನಾವು ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ, ಅದು ಬರೀತಿಲ್ಲ. ಸೊ ಈಗ ಬರ್ದಿದ್ದೀನಿ ಇರ್ಲಿ. ಸೊ ನಮ್ಗೆ ಏನಾಗುತ್ತೆ, b to the power ಏನಾಗ್ತಿತ್ತು, b to the power 0 ಆಗ್ತಿತ್ತು, b to the power 0, b to the power 1, b to the power 2, so on up to ಲಾಸ್ಟ್ ಬರೋದಂದ್ರೆ b to the power ಏನಾಗ್ತಿತ್ತು, n ಆಗ್ತಿತ್ತು. ಓಕೆ, ಇಷ್ಟಿದೇನಾ. ಸೊ ಇಷ್ಟು ಬಂದ್ಮೇಲೆ ಇಲ್ಲಿ ಏನಾಗ್ತದೆ, ಪ್ಲಸ್ ಬರ್ಕೊಂಡು ಲಾಸ್ಟ್ ಬರುತ್ತೆ ಪ್ಲಸ್. ಸೊ ಇದನ್ನ ಏನ್ ಮಾಡ್ತೀನಿ, ಇದನ್ನ ಲಿಟಲ್ ಬಿಟ್ ಅಪ್ಡೇಟೆಡ್ ಫಾರ್ಮ್ ಅಲ್ಲಿ ಬರುತ್ತೆ. ಅಪ್ಡೇಟೆಡ್ ಅಂದ್ರೆ ಇದ್ರದ್ದು ಪ್ರೀವಿಯಸ್ ಟರ್ಮ್ ಒಂದು ಬರ್ಕೊಂತೀನಿ. ವೈ ಬಿಕಾಸ್ ನಮಗೆ ಸ್ಟೇಟ್ ಅಂಡ್ ಪ್ರೂವ್ ಅಂತ ಹೇಳ್ತಾರೆ ಕ್ವಶನ್ ಅಲ್ಲಿ. ಇದೊಂದು ಪ್ರೀವಿಯಸ್ ಟರ್ಮ್ ಒಂದು ಬರ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ನಾವು ಪ್ರೂವ್ ಮಾಡಬಹುದು. ಓಕೆ, ಸೊ ನೀವು ಇದನ್ನ ಏನ್ ಬರ್ತಿದ್ರೆ a plus b to the power n, that you can write as ಎಲ್ಲ ಹೆಂಗಿದೆ ಹಂಗೆ ಏನು ಚೇಂಜ್ ಮಾಡ್ಕೊಳ್ಳಿ. ದಿಸ್ ಇಸ್ nc0 a to the power n b to the power 1, b to the power 0 ಅಂದ್ರೆ ಏನು, b to the power 0 ಅಂದ್ರೆ 1 ಅಂತ, ಅದಕ್ಕೋಸ್ಕರ ಬರೆಯೋದಿಲ್ಲ ಪ್ಲಸ್. ಓಕೆ, ಸೊ nc1 a to the power n minus 1, ಸೊ b to the power 1, b to the power 1 ಅಂದ್ರೆ 1 ಅರ್ಥ, b ಅಂತ ಅರ್ಥ. ಸೊ nc2 you write as it is a to the power n minus 2 b to the power 2 plus so on up to ಎಲ್ಲೋ ರೆಡಿ nc so on up to ncn a to the power 0 ಅಂದ್ರೆ 1 ಬರ್ತೀವಿ, ಅದಕ್ಕೋಸ್ಕರ ನಾನು ಬರೀತಿಲ್ಲ ಇಲ್ಲಿ. ಸೊ this b to the power n. ಇದರ ಪ್ರೀವಿಯಸ್ ಟರ್ಮ್ ಏನಾಗುತ್ತೆ ಅಂದ್ರೆ ನಾವು ಜಸ್ಟ್ ಇಲ್ಲಿ ಪ್ಲಸ್ ಬರ್ಕೊಳ್ಳಿ. ಇಲ್ಲಿ ನೋಡಿ nc2 ಐತಾ, ಇಲ್ಲಿ ಏನಾಗುತ್ತೆ nc1 ಅಂದ್ರೆ ಈ ಪ್ಲೇಸ್ ಒಂದೊಂದು ಕಡಿಮೆ ಆಗ್ತಿದ್ದಾರ, ವಿಚ್ ಮೀನ್ಸ್ ಇಲ್ಲಿ n ಆದ್ರೆ ಇದ್ರ ಪ್ರೀವಿಯಸ್ ಟರ್ಮ್ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ncn minus 1. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ncn minus 1 ಆಗುತ್ತೆ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ b to the power 2 ಐತಾ. ಓಕೆ, ಇಲ್ಲಿ b to the power 2 ಅಂದ್ರೆ ಇಲ್ಲಿ ಏನಾಗುತ್ತೆ, b to the power 1 ಇದೆ. ಅದೇ ತರ ಇಲ್ಲಿ b to the power n ಇದ್ದಾಗ ಇಲ್ಲಿ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ b to the power n minus 1. ಓಕೆ, ಅದೇ ತರ ನೋಡಿ a ಪವರ್ ಏನಾಗುತ್ತೆ, a to the power n b to the power n minus 1 to the power. ಅದ ಪ್ರೀವಿಯಸ್ ಬರ್ದಂಗೆಲ್ಲ ಒಂದು ಪವರ್ ಜಾಸ್ತಿ ಆಗುತ್ತೆ. a to the power n minus 2 ಊಟ ಬಂದ್ರೆ ಏನಾಗುತ್ತೆ, a to the power n minus 1 ಆಗ್ತದೆ, ವಿಚ್ ಮೀನ್ಸ್ ಇಲ್ಲಿ a to the power 0 ಬಂದಾಗ ಸೊ ಇಲ್ಲಿ ಪ್ರೀವಿಯಸ್ ಟೈಮ್ ಏನಾಗುತ್ತೆ, a to the power 1. So this is what complete equation. Okay, so ನಮಗೆ ಸ್ಟೇಟ್ ಅಂಡ್ ಪ್ರೂವ್ ಅಂತ ಹೇಳಿದಾಗ ಇಷ್ಟು ಬರಿಬೇಕು ನೀವು. ಓಕೆ, ಸೊ ನೀವು ಇಷ್ಟು ನೆನಪಿಟ್ಕೊಳ್ಳಿ. ಸೊ ಇದಾದ್ಮೇಲೆ ಈಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಏನಿದೆ ನಮಗೆ ಪ್ರಾಬ್ಲಮ್, ಇಷ್ಟಿದೆ, ನಾನು ಅದನ್ನೇ ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಅವ್ರು ಏನ್ ಕೇಳ್ತಾರೆ, ಅವ್ರು ನೋಡಿ ಫಸ್ಟ್ ಸ್ಟೇಟ್ ಅಂಡ್ ಪ್ರೂವ್ ಬೈನಾಮಿಯಲ್ ಥಿಯರಮ್ ಫಾರ್ ಆಲ್ ಪಾಸಿಟಿವ್ ಇಂಟಿಜರ್ಸ್ n. ಓಕೆ, ಸೊ ನಮಗೆ ಸ್ಟೇಟ್ ಅಂಡ್ ಪ್ರೂವ್ ಬೈನಾಮಿಯಲ್ ಥಿಯರಮ್ ಫಾರ್ ಆಲ್ ಪಾಸಿಟಿವ್ ಇಂಟಿಜರ್ಸ್ n. ನಾನು ಅದನ್ನೇ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬರ್ತೀನಿ ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಸೊ a plus b to the power n ಇಲ್ಲಿ ಏನ್ ಬರ್ತೀನಿ, ಓಕೆ, ಇಲ್ಲಿ ಏನ್ ಬರ್ತೀನಿ ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. ಫಸ್ಟ್ ಸ್ಟೇಟ್ ಅಂಡ್ ಪ್ರೂವ್ ಅಂದ್ರೆ ಫಸ್ಟ್ ಈ ಸ್ಟೇಟ್ಮೆಂಟ್ ನ ಬರಿಬೇಕು. ಓಕೆ, ಇದಾಯ್ತಾ. ಸೊ ಟು ಪ್ರೂವ್ a plus b to the power n ಫಾರ್ ಆಲ್ ಪಾಸಿಟಿವ್ ಇಂಟಿಜರ್ಸ್ by using principle of mathematical induction. ಫಸ್ಟ್ ಆಫ್ ಆಲ್ ನಿಮ್ಗೆ by using principle of mathematical induction ಅಂತ ಏನ್ ಗೊತ್ತಿರಬೇಕು. ಓಕೆ, ಸೊ ನಾವು ಇದನ್ನು ಪ್ರೂವ್ ಮಾಡಬೇಕು. by using principle of mathematical induction. ಪ್ರೀವಿಯಸ್ ಅಲ್ಲಿ ನೋಡಿ ನಿಮ್ಗೆ ಈಗ ಸಿಲೆಬಸ್ ಅಲ್ಲಿ ತೆಗೆದಿದ್ದಾನೆ. ಓಕೆ, ಆ ಸಿಲೆಬಸ್ ಅಲ್ಲಿ ಇಲ್ಲ ಈಗ. ಸೊ ಪ್ರೀವಿಯಸ್ ಅಲ್ಲಿ ಒಂದು ಚಾಪ್ಟರ್ ಇತ್ತು ಕಂಪ್ಲೀಟ್ ಆಗಿ, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂದ್ರೆ ಮೀನಿಂಗ್ ಏನು ಅಂದ್ರೆ ಕೊಟ್ಟಿರೋ ಏನಾರ ಒಂದು ಎಕ್ಸ್ಪ್ರೆಷನ್ಸ್ ಕೊಡ್ತಾನೆ, ಅದನ್ನ ಪ್ರೂವ್ ಮಾಡ್ಬೇಕು. ಯಾವ ತರ ಪ್ರೂವ್ ಮಾಡ್ಬೇಕಂದ್ರೆ, ಸೊ ವಿ ಹ್ಯಾವ್ ಹಿಯರ್. ಓಕೆ, ಸೊ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂದ್ರೆ ಏನಂದ್ರೆ, ಸೊ ನಿಮ್ಗೆ ಸೊ ಇಲ್ಲಿ ನೋಡಿ ಡಾಮಿನೋ ಎಫೆಕ್ಟ್ ಅಂತ ಗೊತ್ತಿರ್ಬೇಕು. ಡಾಮಿನೋ ಎಫೆಕ್ಟ್ ಅಂದ್ರೆ ಏನು, ಸೊ ಈ ತರ ನೋಡಿ ಈ ತರ ಟೈಲ್ಸ್ ಇಟ್ಟಿರ್ತಾರೆ, ಒಂದೊಂದೇ ಟೈಲ್ಸ್ ಇಟ್ಟಿರ್ತಾರೆ. ಓಕೆ, ಸೊ ನಾನು ಕಾಣಲ್ಲ ಇದ್ರೊಳಗ ಲೈಟ್ ಇರೋಸ್ಕರ ಇದು ರಿಫ್ಲೆಕ್ಟ್ ಆಗ್ತಿದೆ, ಅದಕ್ಕೋಸ್ಕರ ನಾನು ಕಾಣಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ಗೆ ಏನಿದೆ, ಈ ಟೈಲ್ಸ್ ಇರ್ತಾವಲ್ಲ, ಸೊ ಈ ಟೈಲ್ಸ್ ಒಂದು ಬಿಡಿಸಿದ್ರೆ ಉಳಿದಿದ್ದೆಲ್ಲ ಟೈಲ್ಸ್ ಬೀಳ್ತಾವಿಲ್ಲ. ಸೊ ಒಂದು ಟೈಲ್ ಬಿಡಿಸಿದ್ರೆ ಉಳಿದಿದ್ದೆಲ್ಲ ಬೀಳ್ತಾವೆ. ಓಕೆ, ಸೊ ಇದು ಗೊತ್ತಿದೆ ನಮ್ಗೆ. ಅಂದ್ರೆ ಒಂದು ಟೈಲ್ಸ್ ಬಿಡಿಸ್ ನೋಡೋಣ, ಬೇಕಾದ್ರೆ ನೋಡಿ ಎಲ್ಲ ಬೀಳ್ತಾವೆ.
ಇದಾಯ್ತಾ, ಒಂದು ತಿಳಿಸಿ ಬಿಡಿಸಿ ನೋಡಿದ್ರೆ ಅಂದ್ರೆ ಬೀಳ್ತಾವ ಅಂತ ಅರ್ಥ. ನೆಕ್ಸ್ಟ್ ಏನು, ಯಾವ್ದ್ರ ಒಂದು ಮಿಡ್ಲ್ ಟರ್ಮ್, ಯಾವ್ದ್ರ ಒಂದು ಮಿಡ್ಲ್ ಟೈಮ್ ಒಂದು ಬಿಡಿಸಿ ನೋಡೋಣ. ಮಿಡ್ಲ್ ಟರ್ಮ್ ಒಂದು ಬಿಡಿಸಿ ನೋಡಿದಾಗ ನೆಕ್ಸ್ಟ್ ಟೈಮ್ ಬಿದ್ದೆ ಬೀಳ್ತಾವ್ದ. ಓಕೆ, ನಾವ್ ಯಾವ್ದ್ರ ಒಂದು ಮಿಡ್ಲ್ ಟರ್ಮ್ ಬೀಳುತ್ತೆ ಅಂತೇಳಿ ಅಸ್ಯೂಮ್ ಮಾಡ್ಕೊಂಡು, ಓಕೆ ಬೀಳುತ್ತೆ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬಿದ್ದೆ ಬೀಳ್ತಾ. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಸೊ ನಮ್ಗೆ ಇಲ್ಲಿ ಬೈನಾಮಿಯಲ್ ಥಿಯರಮ್, ಸೊ ನಿಮ್ಗೆ ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಇದೇ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡೋದು. ಓಕೆ, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಇದೇ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡೋದು. ಅಂದ್ರೆ ನಾವು 3 ಕೇಸಸ್ ತಗೋಬೇಕು. 3 ಕೇಸಸ್ ಅಂದ್ರೆ ಏನು ಸತ್ಯ? ಸೊ 3 ಕೇಸಸ್ ನಮ್ಗೆ ಏನ್ ತಗೋಬೇಕಂದ್ರೆ, ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ಇಲ್ಲ ಕರಿತೀನಿ ನೋಡಿ. ಸೊ ನಮ್ಗೆ ಫಸ್ಟ್ ಆಫ್ ಆಲ್ ಇದು ಥಿಯರಮ್. ಓಕೆ, ಸೊ ನಮ್ಗೆ ಏನಿದೆ, ಇದು ಥಿಯರಮ್ ಇದೆ. ಓಕೆ, ಸಾರಿ ಇದು ಸ್ಟೇಟ್ಮೆಂಟ್ ಇದೆ. ಓಕೆ, ಈ ಸ್ಟೇಟ್ಮೆಂಟ್ ಪ್ರೂವ್ ಮಾಡ್ಬೇಕು. ಹೆಂಗ್ ಪ್ರೂವ್ ಮಾಡ್ಬೇಕಂದ್ರೆ, ಫಸ್ಟ್ ಟೈಲ್ಸ್ ಬಿಡಿಸ್ಬೇಕು. ಓಕೆ, ಫಸ್ಟ್ ಟೈಲ್ಸ್ ಬಿಡಿಸ್ಬೇಕು. ಬೀಳುತ್ತೆಲ್ಲ ಚೆಕ್ ಮಾಡಬೇಕು. ಬೀಳುತ್ತಂದ್ರೆ ಓಕೆ, ಅದು ಪ್ರೂವ್ ಆಯ್ತಾ. ಬೀಳುತ್ತಂದ್ರೆ ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಯಾವ್ದ್ರ ಮಿಡ್ಲ್ ಟರ್ಮ್ ಅಂದ್ರೆ ಯಾವ್ದ್ರ ಮಿಡ್ಲ್ ಅಂದ್ರೆ ಯಾವ್ದಾರ ಟೈಲ್ ತಗೊಂಡು ಬಿಳಿಸ್ ನೋಡ್ಬೇಕು. ಅದ್ರ ಮಿಡ್ಲ್ ಟೈಲ್ ಬೀಳಿಸ್ತಿಲ್ಲ ನೋಡ್ಬೇಕು. ಆ ಬೀಳುತ್ತೆ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡು ನೆಕ್ಸ್ಟ್ ಟೈಲ್ ಬೀಳುತ್ತೆ ಅಂತ ಹೇಳಿ ಪ್ರೂವ್ ಮಾಡ್ಬೇಕು ನಾವು. ದಟ್ ಈಸ್ ವಾಟ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಅಂದ್ರೆ ಇಲ್ಲಿ ಏನ್ ಮಾಡೋಣ, ಫಸ್ಟ್ ಟರ್ಮ್, ಓಕೆ ಫಸ್ಟ್ ಟರ್ಮ್ ಕೇಸ್ 3 ಕೇಸಸ್ ಬರ್ತವೆ. ಈಗ ಫಸ್ಟ್ ಟರ್ಮ್ ಟ್ರೂ ಆಗುತ್ತಿಲ್ಲ ಅಂತ ಚೆಕ್ ಮಾಡ್ಬೇಕು. ಸೊ ಫಸ್ಟ್ ಟರ್ಮ್ ಟ್ರೂ ಆಗುತ್ತೆ ಅಂತ ಚೆಕ್ ಮಾಡ್ಬೇಕು. ಟ್ರೂ ಆದ್ರೆ ಸರಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಸೊ ಯಾವ್ದಾರ ಒಂದು ಮಿಡ್ಲ್ ಟರ್ಮ್ ತಗೋ. ಓಕೆ, ಆ ಮಿಡ್ಲ್ ಟರ್ಮ್ ನಾವು ಟ್ರೂ ಆಗುತ್ತೆ. ಈ ಗಿವನ್ ಸ್ಟೇಟ್ಮೆಂಟ್ ಗೆ ಮಿಡ್ಲ್ ಟರ್ಮ್ ಟ್ರೂ ಆಗುತ್ತೆ ಅಂದ್ರೆ ಟೈಲ್ಸ್ ಬೀಳುತ್ತೆ ಅಂತೇಳಿ ಅಸ್ಯೂಮ್ ಮಾಡ್ಕೋಬೇಕು ನಾವು. ಟೈಲ್ಸ್ ಬೀಳುತ್ತೆ ಅಂತ ಅಸ್ಯೂಮ್ ಮಾಡ್ಬೇಕು. ಟೈಲ್ಸ್ ಬೀಳುತ್ತೆ ಅಂದ್ರೆ ಅರ್ಥ ಏನು, ಈ ಸ್ಟೇಟ್ಮೆಂಟ್ ಟ್ರೂ ಇದೆ ಅಂತ ಅರ್ಥ. ಓಕೆ, ಈ ಸ್ಟೇಟ್ಮೆಂಟ್ ಟ್ರೂ ಇದೆ. ಸೊ ಯಾವ್ದು ಮಿಡ್ಲ್ ಟರ್ಮ್ಗೆ ಈ ಸ್ಟೇಟ್ಮೆಂಟ್ ಟ್ರೂ ಇರುತ್ತೆ. ಈಗ ಮಿಡ್ಲ್ ಟರ್ಮ್ಗೆ ಸ್ಟೇಟ್ಮೆಂಟ್ ಟ್ರೂ ಇರುತ್ತೆ. ಇದನ್ನ ನಾವು ಅಸ್ಯೂಮ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವ್ ಏನ್ ಪ್ರೂವ್ ಮಾಡ್ಬೇಕಂದ್ರೆ, ಈ ಟೈಲ್ ಬಿದ್ರೆ ಮಿಡ್ಲ್ ಟೈಲ್ ಬಿದ್ದಾಗ ನೆಕ್ಸ್ಟ್ ಟೈಲ್ ಬೀಳುತ್ತೆ ಅಂತೇಳಿ ನಾವು ಪ್ರೂವ್ ಮಾಡೋದು. ನೆಕ್ಸ್ಟ್ ಟೈಲ್ ಬೀಳುತ್ತೆ ಅಂತ ಪ್ರೂವ್ ಅಂದ್ರೆ ನೆಕ್ಸ್ಟ್ ಟರ್ಮ್ ಟ್ರೂ ಇರುತ್ತೆ. ಓಕೆ, ನೆಕ್ಸ್ಟ್ ಟರ್ಮ್ ಟ್ರೂ ಇರುತ್ತೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ನಾವು ನೆಕ್ಸ್ಟ್ ಇವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರ, ಸೊ ಸ್ಟೇಟ್ಮೆಂಟ್ ಅಂದ್ರೆ ಸ್ಟೇಟ್ ಅಂಡ್ ಟ್ರೂ ಅಂತ ಹೇಳಿ ಸ್ಟೇಟ್ಮೆಂಟ್ ಬರ್ದಿದೆ ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ನಾವು ಇದನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವೇನ್ ಮಾಡೋಣ, ಲೆಟ್ ಗಿವನ್ ಸ್ಟೇಟ್ಮೆಂಟ್ ಅಂತ ಇನ್ನೊಂದ್ಸಲ ಬರ್ತೀವಿ. ಲೆಟ್ ಗಿವನ್ ಸ್ಟೇಟ್ಮೆಂಟ್ ಬಿ. ಓಕೆ, ಲೆಟ್ ಗಿವನ್ ಸ್ಟೇಟ್ಮೆಂಟ್ ಬಿ ಪಿ ಆಫ್ ಎನ್. ಓಕೆ, ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನ್ ತಗೊಳ್ಳೋಣ, ಪಿ ಆಫ್ ಎನ್ ಅಂತ ಅಸ್ಯೂಮ್ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು. ಲೆಟ್ ಗಿವನ್ ಸ್ಟೇಟ್ಮೆಂಟ್ ಬಿ ಪಿ ಆಫ್ ಎನ್. ಸೊ ನಾವು ಇದರಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಇದನ್ನ ಪ್ರೂವ್ ಮಾಡ್ತಿದ್ವಿ ನಾವು ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಲೆಟ್ ಗಿವನ್ ಸ್ಟೇಟ್ಮೆಂಟ್ ಬಿ ಪಿ ಆಫ್ ಎನ್ ದಟ್ ಈಸ್ ಈಕ್ವಲ್ ಟು, ಸೊ ನಮ್ಗೆ ಏನ್ ಬರುತ್ತೆ, ಪಿ ಆಫ್ ಎನ್ ದಟ್ ಈಸ್ ಈಕ್ವಲ್ ಟು ಹೆಂಗಿದೆ ನಂಗೆ ಬರ್ಕೊಳ್ಳಿ. ಏನಿದೆ, a plus b to the power n that is equal to a plus b to the power that is equal to nc0. okay, nc0 plus nc1 plus nc2 plus so on up to ncn b to the power n. ಅದೇ ತರ ಇಲ್ಲಿ ಏನಾಗುತ್ತೆ, a to the power n. ಓಕೆ, ಇದೇನಾಗುತ್ತೆ a to the power n minus 1. ಓಕೆ, ಅದೇ ತರ ಏನಾಗುತ್ತೆ ಇದು a to the power n minus 2. ಸೊ ಲಾಸ್ಟ್ ಹೋದಾಗ ಎಲ್ಲ a to the power 0 ಆಗುತ್ತೆ. ಓಕೆ, a to the power 0. ಅದೇ ತರ ಇಲ್ಲೇನೆ b to the power 0 ಆಗುತ್ತೆ. ಇಲ್ಲಿ ಏನಾಗುತ್ತೆ b to the power 1 ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇದು b to the power 2. ಸೊ ಲಾಸ್ಟ್ ಹೋಗ್ತಾ ಓಕೆ, ಲಾಸ್ಟ್ ಹೋಗ್ತಾ ಏನಾಗುತ್ತೆ, ಸೊ b to the power ಏನಾಗುತ್ತೆ. ಸೊ ಇದನ್ನ ಹಿಂದೆ ಬರ್ಕೊಳ್ಳಿ, ಸ್ವಲ್ಪ ಇಲ್ಲಿ ಸರಿಸ್ತೀನಿ. ಸೆಕೆಂಡ್ ಲಾಸ್ಟ್ ಟರ್ಮ್ ಒಂದು ಬರ್ಕೋಬೇಕು. ಸೆಕೆಂಡ್ ಲಾಸ್ಟ್ ಟರ್ಮ್ ಬರ್ಕೋಬೇಕು. ಸೊ ದಿಸ್ ವಿಲ್ ಬಿಕಮ್ ಸೆಕೆಂಡ್ ಲಾಸ್ಟ್ ಟರ್ಮ್ ಏನಾಗುತ್ತೆ, ಸೆಕೆಂಡ್ ಲಾಸ್ಟ್ ಟರ್ಮ್ ncn minus 1. ಸೊ b to the power ಏನಾಗುತ್ತೆ, ಸೆಕೆಂಡ್ ಲಾಸ್ಟ್ ಟರ್ಮ್ b to the power n minus 1. a to the power 1. ಇದು ಹೆಂಗಿದೆ ತಂಗೆ ಬರ್ಕೊಂಡು ಸ್ಟೇಟ್ಮೆಂಟ್ ಏನ್ ತಗೊಳ್ಳಿ, ಪಿ ಆಫ್ ಎನ್ ತಗೊಳ್ಳೋಣ. ಸೊ ಫಸ್ಟ್ ಏನ್ ಮಾಡಿ, ಫಸ್ಟ್ ಟೈಲ್ ಬೀಳುತ್ತಾ ಅಂತ ಚೆಕ್ ಮಾಡ್ಬೇಕು. ಬೀಳುತ್ತಾ ಅಂತ ಚೆಕ್ ಮಾಡಿದ್ರೆ, ಸೊ ಟು ಪ್ರೂವ್ ಪಿ ಆಫ್ 1 is ಟ್ರೂ ಅಂತ ಟ್ರೂ ಮಾಡ್ಬೇಕು. ಸೊ ಪಿ ಆಫ್ 1 ಅಂದ್ರೆ, ಸೊ ಎನ್ ವ್ಯಾಲ್ಯೂ 1 ತಗೊಂಡಾಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಟ್ರೂ ಇರುತ್ತೆ ಅಂತ ಚೆಕ್ ಮಾಡ್ಬೇಕು. ಎನ್ ವ್ಯಾಲ್ಯೂ 1 ತಗೊಂಡಾಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಟ್ರೂ ಇರುತ್ತೆ ಅಂತ ಹೇಳಿ ಚೆಕ್ ಮಾಡ್ಬೇಕು. ನಾವು ಚೆಕ್ ತಗೊಳ್ಳೋಣ ಅಂದ್ರೆ ಇದು ತಗೊಳ್ಳಿ. ಸೊ ಪಿ ಆಫ್ 1 that is equal to P of 1 is equal to a plus b to the power 1 that is equal to a plus b to the power 1 that is equal to, ನಮಗೆ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 1c0 a to the power 1. ಓಕೆ, a to the power 1. ನೆಕ್ಸ್ಟ್ ಇಲ್ಲಿ b ಪವರ್ ಇಲ್ಲ, ಸೊ ನಮಗೆ 1c1. ಓಕೆ, a to the power 1 minus 1 b to the power. ಓಕೆ, ಇಲ್ಲಿ ಮುಂದೆ ಬರಕಾಗಲ್ಲ. ವೈ, ಬಿಕಾಸ್ 1c2 is not correct. 1c2 is not correct. ಅಂದ್ರೆ ಏನ್ ಮಾಡೋದು, ಈ ವ್ಯಾಲ್ಯೂ ಇಟ್ ಇಸ್ ಆಲ್ವೇಸ್ ಗ್ರೇಟರ್ ದನ್ r. ಇದಕ್ಕಿಂತ ಇದು ದೊಡ್ಡದಿರಬೇಕು. ಓಕೆ, ಅದಕ್ಕೋಸ್ಕರ ಮುಂದೆ ಬರೀತಿಲ್ಲ, ಇಷ್ಟೇ ಬರ್ಬೇಕು. ಇದನ್ನ ಸಾಲ್ವ್ ಮಾಡ್ಕೊಂಡು, ಸೊ ದಿಸ್ ವಿಲ್ ಬಿಕಮ್ a plus b that is equal to, ಸೊ 1c0 ಅಂದ್ರೆ 1 1c0 ಅಂದ್ರೆ 1. ಓಕೆ, ಸೊ ದಟ್ ಈಸ್ ನಮ್ಗೆ ಗೊತ್ತಿರಬೇಕು 1c0 ಅಂದ್ರೆ 1. ಇದು a ರೈಟ್ ಆದ್ರೆ ಪ್ಲಸ್ 1c1 is also 1.
So b to the a to the power 0 ಅಂದ್ರೆ 1 minus 1 ಅಂದ್ರೆ 0 ಆಗುತ್ತಾ? a to the power 0 is also 1 okay b ಇದೆ. So ಇದು ಬಂತಾ a plus b is equal to a plus b ಬಂತು, which means this p of 1 is true ಆಯ್ತು. ಅಂದ್ರೆ ಫಸ್ಟ್ ಟೈಲ್ ಬೀಳುತ್ತೆ ಅಂತ ಅರ್ಥ. ಓಕೆ, ಫಸ್ಟ್ ಟೈಲ್ ಬೀಳುತ್ತೆ ಅಂತ. ಸೊ ಇದಾಯ್ತಾ. ನೆಕ್ಸ್ಟ್ ಏನ್ ಮಾಡೋಣ? ಓಕೆ, let us assume p of k is true. ಓಕೆ, ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಯಾವ್ದಾರ ಮಿಡಲ್ ಟರ್ಮ್ ಸೊ k ಅಂತ ಅಸ್ಯೂಮ್ ಮಾಡ್ತೀನಿ. ಆ k ಒಂದು ಏನಾಗುತ್ತೆ, ಸೊ ಟ್ರೂ ಇರುತ್ತೆ ಅಂತ ಹೇಳಿ ಅಸ್ಯೂಮ್ ಮಾಡ್ತೀನಿ. ಅಂದ್ರೆ ಮಿಡಲ್ ಯಾವ್ದಾರ ಟರ್ಮ್ ಅದು ಬೀಳುತ್ತೆ ಅಂತ ಹೇಳಿ ಅಸ್ಯೂಮ್ ಮಾಡ್ತೀನಿ. ಅದನ್ನೇ ಬರ್ತೀನಿ p of k is true ಅಂತ ಹೇಳಿ ಬರ್ತೀನಿ. ನಮ್ಗೆ p of k is true ಅಂತ ಬಂದಾಗ ಹೊಸ ಸ್ಟೇಟ್ಮೆಂಟ್ ಏನ್ ಬರುತ್ತೆ ಅವಾಗ? that is p of k is equal to a plus b to the power k. a plus b to the power k that is equal to ಎಲ್ಲೆಲ್ಲಿ ನೋಡಿ, ಎಲ್ಲೆಲ್ಲಿ ಏನಿದೆ, ಓಕೆ, ಎಲ್ಲೆಲ್ಲಿ ಏನಿದೆ ಅಲ್ಲಿ k ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬಂದು ಎಲ್ಲೆಲ್ಲಿ ಏನಿದೆ. ಸೊ ದಿಸ್ ವಿಲ್ ಬಿಕಮ್ ವಾಟ್ kc0 ಓಕೆ ಪ್ಲಸ್ kc1 ಓಕೆ ಪ್ಲಸ್ kc2 ಓಕೆ ಲಾಸ್ಟ್ ಬರ್ತಲ್ಲ ಏನಾಗುತ್ತೆ kck ಏನಾಗುತ್ತೆ b to the power k. ಸೆಕೆಂಡ್ ಲಾಸ್ಟ್ b to the power k. ಸೆಕೆಂಡ್ ಲಾಸ್ಟ್ ಏನಾಗುತ್ತೆ kck minus 1 ಓಕೆ. ಇಲ್ಲಿ b to the power k minus 1 ಇಲ್ಲಿ a ಬರುತ್ತೆ. ಇಷ್ಟ ಆಯ್ತಾ? ಇದಾದ್ಮೇಲೆ ನಮ್ಗೆ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ a to the power k ಓಕೆ. a to the power k ಆದ್ಮೇಲೆ ಇಲ್ಲಿ a to the power k minus 1 ಓಕೆ. ಇಲ್ಲಿ a to the power k minus 2 so on up to ಹೋಗುತ್ತೆ. ಇಲ್ಲಿ ಪ್ಲಸ್ ಇಲ್ಲಿ ಏನಾಗುತ್ತೆ b to the power, ಇಲ್ಲಿ b to the power 0 ಇರುತ್ತೆ, ಇಲ್ಲಿ b to the power 1 ಓಕೆ. ಇಲ್ಲಿ b to the power 2 so on up to ಇದು ಬರ್ದಿದೆ ಆಲ್ರೆಡಿ. ಓಕೆ, ಸೊ ಇಷ್ಟು ನಾವು ಇದು ಮಿಡಲ್ ಟರ್ಮ್ ಟ್ರೂ ಇರುತ್ತೆ ಅಂತ ಹೇಳಿ, ಅಂದ್ರೆ ಕೇವಲ p of k is true ಅಂತ ಹೇಳಿ ಅಸ್ಯೂಮ್ ಮಾಡ್ಕೋಬೇಕು. ಅಂದ್ರೆ ಮಿಡಲ್ ಟರ್ಮ್ ಬೀಳುತ್ತೆ ಅಂತ ಹೇಳಿ ಅಸ್ಯೂಮ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದಾಯ್ತಾ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಟು ಪ್ರೂವ್, ಅಂದ್ರೆ ಇದ್ರ ನೆಕ್ಸ್ಟ್ ಟರ್ಮ್ ಟ್ರೂ ಇರುತ್ತೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಇದ್ರ ನೆಕ್ಸ್ಟ್ ಟರ್ಮ್ ಅಂದ್ರೆ ಮಿಡಲ್ ಟೈಲ್ ಬೀಳುತ್ತೆ ಅಂದಾಗ ಇದ್ರ ನೆಕ್ಸ್ಟ್ ಟೈಲ್ ಬಿದ್ದೆ ಬೀಳುತ್ತೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಸೊ ದಟ್ ಈಸ್ ಬೈ ಪ್ರೂವ್ p of k plus 1 is also true. So p of k plus 1 is also true ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ನಮ್ಗೆ ಏನಿದೆ, ಸೊ p of k plus 1 that is equal to a plus b to the power k plus 1. ಅಂದ್ರೆ ಎಲ್ಲೆಲ್ಲಿ k ಇದೆ ಅಲ್ಲಿ k plus 1 ಹಾಕಿ. ಎಲ್ಲೆಲ್ಲಿ k ಇದೆ ಅಲ್ಲಿ k plus 1 ಹಾಕಿ. ಸೊ ಏನಿದೆ k ಇದೆನಾ, here k plus 1 c0 a to the power k plus 1 ಇಲ್ಲಿ ಪ್ಲಸ್ k plus 1 c1 a to the power. ಸೊ k plus 1 ಇಲ್ಲಿ k plus 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ಲಸ್ 1 ಪ್ಲಸ್ ಇಲ್ಲಿ k plus 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ minus 1 ರೈಟ್ ಆಗುತ್ತೆ. ಪ್ಲಸ್ 1 minus 1 ಕ್ಯಾನ್ಸಲ್ ಆಗಿ ಉಳಿಯೋದೇ ನಮಗೆ k ಉಳಿಯುತ್ತೆ. ದಟ್ ಈಸ್ a to the power k. ಓಕೆ, ಅದು ಗೊತ್ತಾಗಿಲ್ಲ a to the power k plus 1 ಇಲ್ಲಿದ್ದಾಗ ಅದ್ರ 1 ಕಮ್ಮಿ ಆಗುತ್ತೆ, a to the power k ಆಗುತ್ತೆ. ಸೊ ದಟ್ ಈಸ್ ಇಲ್ಲಿ b to the power 1 ಪ್ಲಸ್ k plus c2 a k plus 1 c sorry k plus 1 c2 ಓಕೆ k plus 1 c2 ಇದೇನಾಗುತ್ತೆ a to the power k minus 1 b to the power 2 ರೈಟ್ ಪ್ಲಸ್ so on up to ವರೆಗೆ so on up to ನಮಗೆ ಏನಿದೆ so on up to k plus 1 c k plus 1 b to the power k plus 1 ಅಲ್ಲಿ k ಇದೆ ಅಲ್ಲಿ ಏನು ಹಾಕಿ. ಸೊ ನಮಗೆ ಎಲ್ಲೆಲ್ಲಿ k ಇದೆ ಅಲ್ಲಿ k plus 1 ಹಾಕಿ. ಇಲ್ಲಿ ಪ್ರೀವಿಯಸ್ ಟರ್ಮ್ ಏನಾಗುತ್ತೆ, ಅದರ ಪ್ರೀವಿಯಸ್ ಟರ್ಮ್ ಇಲ್ಲಿ k ಇದೆ, ಇಲ್ಲಿ k plus 1 ಆಗುತ್ತೆ. ಇಲ್ಲಿ c ಇಲ್ಲಿ k minus 1 ಇದೆ, k minus ಅಂದ್ರೆ ಇಲ್ಲಿ ನೋಡಿ k plus 1 ಇದ್ರೆ ಇಲ್ಲಿ రెండు ಟರ್ಮ್ ಒಂದು ಕಮ್ಮಿ ಆಗುತ್ತೆ. this will become k ಆಗುತ್ತೆ. ಸೊ ಇಲ್ಲಿ ಇದನ್ನ ಏನಾಗುತ್ತೆ b to the power k ಆಗುತ್ತೆ a to the power. ಓಕೆ, ಇಷ್ಟ ಆಯ್ತು. ಸೊ ಇಷ್ಟು ಸ್ಟೇಟ್ಮೆಂಟ್ ನಾವು ಬರ್ಕೊಂಡು ಇದನ್ನೇ ಪ್ರೂವ್ ಮಾಡ್ಬೇಕು ನಾವು. ಓಕೆ, ಸೊ ಟು ಪ್ರೂವ್ p of k plus ಅಂತ ಇದನ್ನ ಈ ಎಕ್ಸ್ಪ್ರೆಷನ್ ಪ್ರೂವ್ ಮಾಡಬೇಕು. ಈ ಎಕ್ಸ್ಪ್ರೆಷನ್ ಪ್ರೂವ್ ಮಾಡಿದಾಗ ದೆನ್ ನಮಗೆ ಬೈನಾಮಿಯಲ್ ಥಿಯರಂ ಪ್ರೂವ್ ಮಾಡಿದಂಗೆ ಅಂತ ಅರ್ಥ. ಓಕೆ, ಸೊ ನಾವೇನು ಮಿಡಲ್ ಟರ್ಮ್ ಯಾವ್ದಾರ ಮಿಡಲ್ ಟರ್ಮ್ ಅದು ಟ್ರೂ ಇರುತ್ತೆ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡು ಇದರ ನೆಕ್ಸ್ಟ್ ಟರ್ಮ್ ಟ್ರೂ ಇರುತ್ತೆ ಅಂತ ಹೇಳಿ ಪ್ರೂವ್ ಮಾಡೋದು. ಓಕೆ, ಸೊ ಇದನ್ನ ನೋಡೋಣ, ಇದನ್ನ ಪ್ರೂವ್ ಮಾಡೋಣ. ಓಕೆ, ಇದನ್ನ ಪ್ರೂವ್ ಮಾಡಬೇಕು. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಪ್ರೂವ್ ಮಾಡ್ಕೊಂತ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇದಾ ಲೆಫ್ಟ್ ಹ್ಯಾಂಡ್ ಸೈಡ್ a plus b to the power k plus 1. ಓಕೆ, ಸೊ a plus b to the power k plus 1 ಇದೆ. ಇಷ್ಟಿದೆ ನಮಗೆ a plus b to the power k plus 1. ನಾನು a plus b to the power k plus 1 ಹೆಂಗ್ ಬರೀಬಹುದು ಅಂದ್ರೆ a plus b into a plus b to the power k ಅಂತ ಬರೀಬಹುದು. ಸೊ ನಮಗೆ a plus b, ಸೊ ನಮಗೆ a plus b to the power k plus 1 ಏನಂತ ಬರೀಬಹುದು, a plus b into a plus b to the power k ಅಂತ ಬರೀಬಹುದು. ಅದೇ ಬರ್ದಿದ್ವಿ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಇದ್ರ ನೆಕ್ಸ್ಟ್ ಏನ್ ಬರ್ತದೆ. ಸೊ a plus b ರೈಟ್ ಆಸ್ ಇಟ್ ಇಸ್, a plus b ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ a plus b to the power k ನಮಗೆ ಏನಿತ್ತು ಇಲ್ಲಿದೆ ನೋಡಿ, a plus b to the power k ಏನಿದೆ ಇಲ್ಲಿದೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಏನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ a plus b to the power
a plus b to the power k ಏನಿದೆ ಅದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಇಲ್ಲಿ ಬರ್ಕೊಳ್ತೀನಿ ನೋಡಿ. Okay, that is kc0 a to the power k. Okay, so plus kc1 a to the power k minus 1. Okay, b kc2 a to the power k minus 2 b square plus so on up to last term kc k minus 1 b to the power k minus 1. Okay, a plus kck b to the power k. ಹೆಂಗಿದೆ ಹಂಗೆ ಬರ್ಕೊಂಡು ಏನು ಚೇಂಜ್ ಮಾಡ್ಕೊಂಡು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಇಷ್ಟು ಬರ್ಕೊಂಡಿದ್ದು ಇಷ್ಟ ಆಯ್ತಾ. ಇಷ್ಟ ಆದ್ಮೇಲೆ ನಾವು ಇದನ್ನ ಏನ ಇಲ್ಲಿ ಒಂದೊಂದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡು ತಗೋ. ಏನಾಗಿ ಮಾಡಿ ಒಂದೊಂದಕ್ಕೆ ಒಂದೊಂದು ಮಲ್ಟಿಪ್ಲೈ ಮಾಡಿ. ಫಸ್ಟ್ ಏನ ಇದಕ್ಕೆಲ್ಲದಕ್ಕೂ ಮಲ್ಟಿಪ್ಲೈ ಮಾಡು, ಆಮೇಲೆ ಏನ್ ಮಾಡಬೇಕು ಈ ಬಿ ನ ಎಲ್ಲದಕ್ಕೂ ಮಲ್ಟಿಪ್ಲೈ ಒಂದೊಂದು ಮಲ್ಟಿಪ್ಲೈ ಮಾಡೋಣ. ಓಕೆ, ನಾವು ಜಸ್ಟ್ ಇಲ್ಲಿ ಕೇಸ್ 0 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದು ಏನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು ಫಸ್ಟ್ ಇದೇನ್ ಮಾಡಬೇಕಂದ್ರೆ ಫಸ್ಟ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಆಮೇಲೆ ಲಾಸ್ಟ್ ಇದಕ್ಕೆ ಮತ್ತೆ ಲಾಸ್ಟ್ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. ಓಕೆ, ಎಲ್ಲ ಟರ್ಮ್ ಒಂದೊಂದೇ ಮಲ್ಟಿಪ್ಲೈ ಮಾಡ್ಕೊಂತ ಬರ್ಬೇಕು. ಓಕೆ, ಸೊ ಇದು ಇಲ್ಲಿ ನಿಂತ್ಬಿಡುತ್ತೆ, ಒಂದೇ ಮಲ್ಟಿಪ್ಲೈ ಮಾಡ್ಕೊಂಡು ಬರೋಣ. ಓಕೆ, ಸೊ ನಾವು ಸಿ ಏನ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ kc0 ರೇಟ್ ಆಸ್ ಇಟ್ ಇಸ್. kc0 ಹೆಂಗಿದೆ ಹಂಗೆ ಬರ್ಕೊಳ್ಳಿ, kc0. ಓಕೆ, ಸೊ ಇಲ್ಲಿ kc0 ಸೊ a ಇಂಟು kc0 a to the power k ಏನಾಗುತ್ತೆ, a ಇಂಟು a to the power k ಏನಾಗುತ್ತೆ, ಸೊ ದಟ್ ಈಸ್ a to the power k plus 1 a to the power k plus 1. ನೆಕ್ಸ್ಟ್ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ, ಪ್ಲಸ್ kc1 ರೇಟ್ ಆಸ್ ಇಟ್ ಇಸ್ a to the power k minus 1 a to the power 1 ಏನಾಗುತ್ತೆ, ದಟ್ ಈಸ್ a to the power k ಆಗುತ್ತೆ. ಓಕೆ, ಸೊ b you write as it is plus so kc2 you write as it is a to the power a into a to the power k minus 2 ಏನು ಬರುತ್ತೆ, ದಟ್ ಈಸ್ a to the power k minus 1. ಸೊ b ಸ್ಕ್ವೇರ್ write as it is. ಇದು ಹೆಂಗ್ ಬಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಪವರ್ಸ್ ಗೊತ್ತಿರಬೇಕು ಫಾರ್ಮುಲಾ a to the power m into a to the power n that is equal to n ಫಾರ್ಮುಲಾ a to the power m plus n. ಈ ಫಾರ್ಮುಲಾದಿಂದ ನಿಮ್ಗೆ ಗೊತ್ತಿಲ್ಲ, ಅದು ಗೊತ್ತಿರಬೇಕು ನಿಮ್ಗೆ. ಸೊ ಇದು ಗೊತ್ತಿಲ್ಲ ಅಂದ್ರೆ ನೀವು ಮಾಡೋಕ್ಕಾಗಲ್ಲ. ಸೊ ಈ ಫಾರ್ಮುಲಾದಿಂದ ಇದು ಬರ್ಕೊಳ್ಳಿ. ಓಕೆ, ಇಷ್ಟ ಆದ್ಮೇಲೆ ಸೊ ನಮಗೆ kc2 ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಸೊ ಆನ್ ಅಪ್ ಟು ಇದಕ್ಕೆ a into ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ kc k minus 1. Okay, b to the power k minus 1 you write as it is. Okay, a into a ಬಂದ್ರೆ ಏನು ಬರುತ್ತೆ, that is a square. a into a square plus. Okay, plus kck ಹೆಂಗಿದೆ ಹಂಗೆ ಬರ್ಕೊಳ್ಳಿ, so that is kck b to the power k write as it is. ಆಮೇಲೆ ಇದು a ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, that is a. Okay, plus okay, plus ಇಲ್ಲ ಆಯ್ತಾ. ನೆಕ್ಸ್ಟ್ ಇದು ಕಂಟಿನ್ಯೂ ಮಲ್ಟಿಪ್ಲೈ ಮಾಡ್ಕೊಂತ ಹೋಗೋಣ. ಸೊ ಕಂಟಿನ್ಯೂ ಮಲ್ಟಿಪ್ಲೈ ಮಾಡ್ತಾ ಹೋದಾಗ ಏನಾಗುತ್ತೆ, ನೆಕ್ಸ್ಟ್ ಬಿ ಇಂದ ಮಲ್ಟಿಪ್ಲೈ ಮಾಡೋಣ, ಒಂದೊಂದೇ ಟರ್ಮ್. ಈಗ ಬಿ ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಬಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ಇದಕ್ಕೆ ಮಲ್ಟಿಪ್ಲೈ ಮಾಡಕ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಎಲ್ಲದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು. ಸೊ ಬಿ ಇಂದ ಮಲ್ಟಿಪ್ಲೈ ಮಾಡಿ ನೋಡೋಕೆ ಏನಾಗುತ್ತೆ, ಸೊ kc0 ರೈಟ್ ಆಸ್ ಇಟ್ ಇಸ್ kc0. ಸೊ ಬಿ ಇಂಟು a to the power k ಹೆಂಗಿದೆ ಹಂಗೆ ಆಗುತ್ತೆ, a to the power k ಹೆಂಗಿದೆ ಬರುತ್ತೆ. ಸೊ ಬಿ ಇಂದ ಮಲ್ಟಿಪ್ಲೈ ಬಿ ರೈಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ಲಸ್ ಆಮೇಲೆ ಇಲ್ಲಿ ಬಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ kc1 you write as it is. ಓಕೆ, a to the power k minus 1 you write as it is. ಇಲ್ಲಿ b into b ಮಾಡಿದಾಗ ಏನಾಗುತ್ತೆ, that is b square ಆಗುತ್ತೆ ಪ್ಲಸ್. ಓಕೆ, ಸೊ ಇಲ್ಲಿ ಮತ್ತೆ ಇಲ್ಲಿ b ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, that is will become kc2 you write as it is. ಇಲ್ಲಿ a to the power k minus 1 ಹೆಂಗಿದೆ ಹಂಗೆ ಬರುತ್ತೆ, k minus 2. ಸೊ b into b square is that is b cube plus so on up to ಏನಾಗುತ್ತೆ ನೋಡಿ. ಸೊ ಲಾಸ್ಟ್ ಗೆ ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಾ, ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ದಿಸ್ ವಿಲ್ ಮಲ್ಟಿಪ್ಲೈ ಮಾಡಿದಾಗ plus kc k minus 1. Okay, so b to the power b into b to the power k minus 1 ಏನಾಗುತ್ತೆ, that is b to the power k next so a you write as plus ಆಮೇಲೆ b into ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಸೊ b into b to the power k ಏನಾಗುತ್ತೆ, that is b to the power k plus 1. this will become b to the power k plus 1. Okay, ಇಲ್ಲಿ kck you write as kck write as it is. Okay, ಇಷ್ಟು ಎಕ್ಸ್ಪ್ರೆಷನ್ ಅಂತ. ಸೊ ಇಷ್ಟು ಎಕ್ಸ್ಪ್ರೆಷನ್ ಬರಕ್ಕೆ ಮುಂಚೆ ಸೊ ನಿಮ್ಗೆ ಒಂದು ಇದು ಗೊತ್ತಿರ್ಬೇಕು. ಓಕೆ, ಇಷ್ಟು ಬಂದ್ಮೇಲೆ ಈಗ ಎಲ್ಲೆಲ್ಲಿ ಆಪಲ್ ಇದಾವೆ, ಎಲ್ಲೆಲ್ಲಿ ಪೈನಾಪಲ್ ಇದಾವೆ ಅಲ್ಲಿ ಕಂಡಿಡ್ಕೊಳ್ಳಿ. ಅಂದ್ರೆ ಆಪಲ್ ಪೈನಾಪಲ್ ಅಂದ್ರೆ ಎಲ್ಲೆಲ್ಲಿ ಸೇಮ್ ಟರ್ಮ್ಸ್ ಇದಾವೆ ಅದನ್ನು ಕಂಡಿಡ್ಕೊಳ್ಳಿ, ಎಲ್ಲೆಲ್ಲಿ ಸೊ ಸೇಮ್ ಟರ್ಮ್ಸ್ ಇದಾವೆ ಎಲ್ಲೆಲ್ಲಿ ಅದನ್ನ ಕಂಡಿಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ಸೇಮ್ ಟರ್ಮ್ಸ್ ಇದಾವೆ ನೋಡಿ ನಾನು ಕಂಡಿಡಿತೀನಿ. ಸೊ ಸೇಮ್ ಟರ್ಮ್ಸ್ ಎಲ್ಲೆಲ್ಲಿ ಇದಾವೆ ಅಂದ್ರೆ ಸೊ ಇಲ್ಲಿ ನೋಡಿ a to the power k into b, ಇಲ್ಲಿನ a to the power k into b ಇದನ್ನ. ಓಕೆ, ಅದೇ ತರ ಇಲ್ಲಿ a to the power k minus n into b square ಇದನ್ನ, ಅದೇ ತರ ಇಲ್ಲಿ a to the power k minus into b square ಇದನ್ನ. ಅದೇ ತರ ಇಲ್ಲಿ ನೋಡಿ, ಸೊ a to the power k minus 1 a square ಇದನ್ನ. ಓಕೆ, ಇಲ್ಲಿ ಅಂದ್ರೆ a to the power k minus 1 whole square ಇದನ್ನ. ಇಲ್ಲ ಅಂದ್ರೆ ಬಿಟ್ಬಿಡಿ, ಇದು ಇಲ್ಲ ಅಂದ್ರೆ ಬಿಟ್ಬಿಡಿ. ಸೊ ಇಲ್ಲಿ ನೋಡಿ, ಸೊ b to the power k into a ಇದನ್ನ, ಇಲ್ಲೆಲ್ಲ b to the power k into a ಇದನ್ನ. ಓಕೆ, b to the power k into a ಇದನ್ನ ಇದು. ಸೊ ಇವೇನ್ ಮಾಡಿ ಇವೆಲ್ಲ ಕಾಮನ್, ಇದು ಕಾಮನ್ ತಗೊಳ್ಳಿ.
ಸೊ ಕಾಮನ್ ಇಲ್ಲ ಅಂದ್ರೆ ಬಿಟ್ಬಿಡಿ, ಕಾಮನ್ ಯಾವ್ದಿದಾವ ಕಾಮನ್ ಬರ್ಬೇಕು, ಉಳಿಕಿದ್ದೆಲ್ಲ ಹಂಗೆ ಬರ್ಬೇಕು. ಉಳಿಕಿದ್ದೆಲ್ಲ ಏನ್ ಬರ್ಕೊಂಡ್ರೆ ಸೊ ಹಿಯರ್ KC0 ಇದು ಚೇಂಜ್ ಮಾಡ್ತೀನಿ ನಾವು. Okay, so this first term you write as first term ಮತ್ತೆ last term ಹಿಂಗೆ ಬರ್ಕೊಳ್ಳಿ. So this is KC0, okay, KC0 a to the power k plus 1, okay, plus ಇವು ನೋಡಿ ಇವೆರಡು ಕಾಮನ್ ಆಗ್ತಾವ, ಇವೆರಡು a to the power k b ನ ನಾವು ಸೊ ಕಾಮನ್ ತಗೋಬಹುದು ಇವೆರಡರಲ್ಲಿ. ಸೊ ನಮಗೆ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಸೊ a to the power k into b ಕಾಮನ್ ತಗೊಂಡಾಗಿಲ್ಲ ಇಲ್ಲಿ ತಗೊಳ್ಳೋಣ. a to the power k into b ನಾವು ಕಾಮನ್ ತಗೊಂಡಾಗ ಏನಾಗುತ್ತೆ, ಇದು k plus 1 kc1 plus kc0. ಓಕೆ, ಸೊ k plus 1 kc1 plus kc0. ಅದೇ ತರ ಇದರಲ್ಲಿ ನೋಡಿ ಇವೆರಡರಲ್ಲಿ ಏನು ಕಾಮನ್ ಇದೆ, ದಟ್ ಈಸ್ a to the power k minus 1 b square. ಇವೆರಡರಲ್ಲಿ ಏನು ಕಾಮನ್ ಇದೆ, a to the power k minus 1 b square. ಇಲ್ಲಿ ಕಾಮನ್ ತಗೊಂಡಾಗ ಏನಾಗುತ್ತೆ, this will become what kc2 plus kc1. ಓಕೆ, ಸೊ ಪ್ಲಸ್ ಸೊ ಆನ್ ಅಪ್ ಟು ಎಲ್ಲರಿಗೆ ಇಲ್ಲಿ ಏನು ಕಾಮನ್ ಇದೆ, ಇವೆರಡರಲ್ಲಿ ಏನು ಕಾಮನ್ ಇದೆ ನೋಡಿ. ಇಲ್ಲಿ ಏನೆರಡರಲ್ಲಿ ನನಗೆ ಏನು ಕಾಮನ್ ಇದೆ ಅಂದ್ರೆ ನಮಗೆ a b to the power k that is equal to kck plus kck minus 1. ಓಕೆ, ಇಲ್ಲಿ ಉಳಿದಿದ್ದ ಪ್ಲಸ್ ಇಲ್ಲಿ ಬರೀತೀನಿ ನೋಡಿ. ಸೊ ಇಲ್ಲಿ ಏನಿದೆ, ಸೊ ಉಳಿದಿದ್ದು ಏನಿದೆ kck b to the power k plus 1. ಓಕೆ, ಈ ಈಕ್ವೇಶನ್ ಬಂತ. ಈ ಈಕ್ವೇಶನ್ ನೆಕ್ಸ್ಟ್ ಹೆಂಗ್ ಮಾಡ್ಬೇಕಂದ್ರೆ, ಸೊ ನಿಮ್ಗೆ ಸೊ ಇವೆಲ್ಲ ಈಕ್ವೇಶನ್ ನೆಕ್ಸ್ಟ್ ಹೆಂಗ್ ಮಾಡ್ಬೇಕಂದ್ರೆ, ಸೊ ಇವೆಲ್ಲ ಶಾರ್ಟ್ ಕಟ್ ಬರುತ್ತೆ. ಹೆಂಗ್ ಬರೀಬೇಕಂದ್ರೆ ನಿಮ್ಗೆ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ ಗೊತ್ತಿರಬೇಕು. ಅದು ಏನಂದ್ರೆ ಸೊ ಕೆಲವೊಂದು ಫಾರ್ಮುಲಾಸ್ ಇದಾವೆ, ಇಲ್ಲಿ ನಾವು ಬರ್ಸ್ತೀನಿ ನೋಡಿ ಕೆಲವೊಂದು ಫಾರ್ಮುಲಾಸ್ ಏನಿದಾವೆ ಅಂತ. ಸೊ ನಮಗೆ ಸೊ ವಿ ಶುಡ್ ನೋ ದಟ್ ಏನಂದ್ರೆ k plus 1. ಓಕೆ, ಸೊ ಸಪೋಸ್ ಇಲ್ಲಿ ನೋಡಿ kc0 ಅಂದ್ರೆ ಏನು, kc0 is nothing but 1 ನಾ. ಓಕೆ, kc0 ಅಂದ್ರೆ 1 ಅಂತ ಅರ್ಥ. ಅದೇ ತರ 1 we can also write as k plus 1 c0 ಬರೀಬೇಕು. ಓಕೆ, kc0 ಅಂದ್ರೆ 1 ಅಂತ ಅರ್ಥ. k plus 1 c0 is also 1. So instead of writing kc0 ನಾನು ಏನು ಬರೀತೀನಿ, k plus 1 c ಬರೀತೀನಿ. ಓಕೆ, ಸೊ ನಾನು ಏನು ಬರೀತೀನಿ, k plus 1 c0 ಅಂತ ಬರೀತೀನಿ. ಅದೇ ಅರ್ಥ. ನೆಕ್ಸ್ಟ್ kck ಅಂದ್ರೆ ಏನು, kck is also 1. ಸೊ kck is also 1 ಅಂತ ಅಂದಾಗ ಸೊ ನಮಗೆ ನಾನೇನು ಬರ್ತೀನಿ, kck ಅನ್ನು k plus 1 ck plus 1 ಅಂತ ಬರೀತೀನಿ. ಓಕೆ, kck is also equal to 1 ಅಂತ ಅರ್ಥ. k plus 1 ck plus 1 is also equal to 1. So instead of writing kc0 ನಾನು ಏನು ಬರ್ತೀನಿ ಅಂದ್ರೆ k plus 1 c0. ಅದೇ instead of writing kck I can write it as k plus 1 c k plus 1 ಅಂತ ಬರೀತೀನಿ. ಓಕೆ, ಇಷ್ಟ ಆಯ್ತಾ. ಸೊ ಇಷ್ಟ ಆದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡೋಣ, ಒಂದು ಕೆಲವೊಂದು ಫಾರ್ಮುಲಾ ಇದೆ. ಸೊ ದಟ್ ಈಸ್ ವಾಟ್ NCR plus NCR minus 1. ಓಕೆ, NCR minus 1 ಇದ್ದಾಗ ಇದೇನಾಗುತ್ತೆ ಅಂದ್ರೆ n plus 1 CR. ಓಕೆ, NCR plus NCR minus 1 ಇದ್ದಾಗ ಇದೇನಾಗುತ್ತೆ n plus 1 CR. ಅದೇ ತರ ಸಪೋಸ್ ಲೆಸ್ ಕನ್ಸಿಡರ್ ನಮಗೆ kc1 plus kc0 ಇದೆ ಅಂತ ನೋಡಿ. ಇದರ ರಿಸಲ್ಟ್ ಅಂತ ಏನು ಬರುತ್ತೆ ಅಂದ್ರೆ k plus 1 c0 ಸಾರಿ k plus 1 c1 ಬರುತ್ತೆ ಅಂತ. ಓಕೆ, ಸೊ ನಮಗೆ k plus 1 ಬಿಕಾಸ್ ಇಲ್ಲಿ ನೋಡಿ ಇಲ್ಲಿ r ಇದ್ದಾಗ r minus 1 ಇದೆ ಅಂದ್ರೆ ಇಲ್ಲಿ ಒಂದು ಕಡಿಮೆ ಆಗ್ತಿದೆ, ಇಲ್ಲಿ 1 ಇದ್ದಾಗ ಒಂದು ಕಡಿಮೆ ಆಗಿದ್ರೆ 0 ಆಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ n ಇದ್ದಾಗ ಇಲ್ಲಿ n ಇದೆ, ಇಲ್ಲಿ k ಇದ್ದಾಗ k ಇದೆ. ಸೊ ಬಟ್ ಇಲ್ಲಿ r ಇದ್ದಾಗ r minus 1, ಇಲ್ಲಿ 1 ಇದ್ದಾಗ ಒಂದು ಕಡಿಮೆ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ k plus 1 c1. ಸೊ r ಬಂತ r ಇದ್ದಾಗ r ಇದನ್ನ k plus 1 c1 ಆಗುತ್ತೆ. ಅದೇ ತರ ಸೊ ನಮಗೆ ಇದೇ ತರ kc2 plus kc1 that is equal to so next we get as k plus 1 c2 ಅಂತ ಬರೀಬೇಕು. Okay, this also kc2 plus kc1 I can write as k plus 1 c2 ಅಂತ ಬರೀಬೇಕು. ಅದೇ ತರ ಇಲ್ಲಿ kck plus kck minus 1. So kck minus 1 that I can write as k plus 1 ck ಅಂತ ಬರೀಬೇಕು. ಓಕೆ, ಸೊ ನಾವು ಏನು kck plus kck minus 1 I can write as ಇಲ್ಲಿ ನೋಡಿ k ಇಲ್ಲಿ r ಇದ್ದಾಗ r minus 1 ಆಯ್ತು, ಯಾಕಂದ್ರೆ k ಇದ್ದಾಗ k minus 1 ಆಯ್ತು. ಅಲ್ಲಿ k ಇಲ್ಲಿ r ಇದ್ದಾಗ ಏನು ಬರ್ತಿದೆ, ಇಲ್ಲಿ r ಇದ್ದಾಗ r ಬರ್ತಿದೆ, ಅಲ್ಲಿ k ಬರೀ. ಓಕೆ, ಇಷ್ಟ ಆಯ್ತಾ. ಇಷ್ಟು ಫಾರ್ಮುಲಾಸ್ ಗೊತ್ತಿರಬೇಕು. ಇಷ್ಟು ಫಾರ್ಮುಲಾಸ್ ಗೊತ್ತಿದ್ದಾಗ ಮುಂದೆ ನಾನು ಎಕ್ಸ್ಪ್ರೆಷನ್ ಹೆಂಗೆ ಬರೀತೀನಿ ಅಂದ್ರೆ ಇಲ್ಲಿ ನೋಡಿ ಇದು ಎಕ್ಸ್ಪ್ರೆಷನ್ ಇದೆ. kc0 ಏನು ಬರೀತೀನಿ, ನಾನು kc0 I can write as k plus 1 c0. ಓಕೆ, kc0 ಇದು ನಾನು ಬರ್ತೀನಿ k plus 1 c0 ಇನ್ನೊಂದ್ಸಲ ಬರ್ತೀನಿ k plus 1 c0. ಓಕೆ, ಅದೇ 8 to the power k plus 1 ಹಂಗೆ ಬರ್ಕೊಳ್ಳಿ. ಓಕೆ, ಪ್ಲಸ್ ಏನಿದೆ, ಸೊ kc0 plus kc1 ಅಂತ ಏನು ಬರೀತೀನಿ ನಾನು, kc0 plus so kc0 plus kc1 ಅಂದ್ರೆ k plus 1 c1 ಅಂತ ಬರೀತೀನಿ ಅಲ್ಲಿ ಹೇಳ್ತೀನಿ. ಓಕೆ, kc1 plus kc0 can write as k plus 1 c1. ಇಲ್ಲಿ ಏನಿದೆ a to the power k b ಇದೆ ಹಂಗೆ ಬರ್ಕೊಳ್ಳಿ ಪ್ಲಸ್ ಅದೇ ನೆಕ್ಸ್ಟ್ ಏನಿದೆ, ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ಸೊ kc2 plus kc1. So kc2 plus kc1 I can write it as
kc2 plus kc1 again k plus 1 c2. So this is again as k plus 1 c2 ಅಂತ ಬರೀಬಹುದು. ಇಲ್ಲಿ ಏನಾಗುತ್ತೆ e to the power k minus 1 ಹಂಗೆ ಬರ್ಕೊಳ್ಳಿ, v square ಹಂಗೆ ಬರ್ಕೊಳ್ಳಿ. ಓಕೆ, ಸೊ ಪ್ಲಸ್ ಸೊ ಆನ್ ಅಪ್ ಎಲ್ಲವರೆಗೆ ಸೊ ಆನ್ ಅಪ್ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಏನಿದೆ ಇಲ್ಲಿ ನೋಡಿ, ಇಲ್ಲಿ kck ಐತಾ, ಇಲ್ಲಿ kck minus 1 ಇದ್ದ kck plus kck minus 1 ಇದ್ದಾಗ ಏನ್ ಬರುತ್ತೆ, ನಾವು ಇಲ್ಲಿ ಏನ್ ಬರೀಬಹುದು kck plus kck minus 1 I can write it as k plus 1 k plus 1 k plus 1 k plus 1 ck. Okay, k plus 1 ck, kck plus kck minus 1 ಏನು ಬರೀಬಹುದು k plus 1 ck ಅಂತ ಬರೀಬಹುದು. ನೆಕ್ಸ್ಟ್ ಏನಿದೆ ಇಲ್ಲಿ a to the power a into b to the power k ಆಗಿದೆ, a into b to the power k ಆಗಿದೆ. ಇದು ಸ್ವಲ್ಪ ಜಾಗ ಆಗ್ತಿಲ್ಲ, ಇದನ್ನೇ ಸಣ್ಣದು ಮಾಡ್ಕೊಂಡ್ತೀನಿ. ಇಲ್ಲಿ ಕೆಳಗೆ ಮಾಡ್ಕೊಂಡು ನಾವು ಇಲ್ಲಿ ಬರೀಬಹುದು. ಸೊ ಇದನ್ನು ಪ್ಲಸ್ ಏನಾಗುತ್ತೆ ಲಾಸ್ಟ್ಗೆ ಏನಿದೆ ನಮಗೆ, ಲಾಸ್ಟ್ಗೆ ಏನಿದೆ ಅಂದಾಗ ಸೊ kck into b to the power k plus 1 ಇದೆ, ದಟ್ ಐ ಕ್ಯಾನ್ ರೈಟ್ as kck ನಾನು ಏನು ಬರೀಬಹುದು kck and can write as k plus 1 ck plus 1. This you can write as k plus 1 k plus 1 ck plus 1 b to the power k plus 1. ಇದನ್ನೆಲ್ಲ ಪ್ರೂವ್ ಮಾಡಬೇಕು, ಇದನ್ನೇ ಪ್ರೂವ್ ಮಾಡಬೇಕು ನಾವು, ಇದನ್ನ ಪ್ರೂವ್ ಮಾಡಿ ಮುಗೀತು. ಸೊ ಏನು ಮಾಡಿದ್ವಿ, ಸೊ ಟು ಪ್ರೂವ್ ಅಂತಿತ್ತ. ಓಕೆ, ಇದು ಟು ಪ್ರೂವ್ ಏನಂತ ಪ್ರೂವ್ ಮಾಡೋಕೆ ಇದು ಪ್ರೂವ್ ಮಾಡಬೇಕು. ಬೇಕಾದ್ರೆ ಇದು ಈ ಈಕ್ವೇಷನ್ ಮತ್ತೆ ಆ ಈಕ್ವೇಷನ್ ಕಂಪೇರ್ ಮಾಡಿ, ಈ ಈಕ್ವೇಷನ್ ಮತ್ತೆ ಆ ಈಕ್ವೇಷನ್ ಕಂಪೇರ್ ಮಾಡಿ, ಬೇಕಾದ್ರೆ ಎರಡು ಸೇಮ್ ಬರ್ತವೆ. ಓಕೆ, ಇಷ್ಟೇ ನೋಡಿ, ಇಷ್ಟೇ ಮಾಡಿದ್ರೆ ನಮಗೆ ಇದು ಮಾರ್ಕ್ಸ್ ಬರುತ್ತೆ ನೀಟಾಗಿ. ಇಷ್ಟ ಆಯ್ತಾ, ನಾವು ಪ್ರೂವ್ ಮಾಡಿದ್ವಿ. ಸೊ ದಟ್ ಈಸ್ ಈಕ್ವಲ್ ಟು ದಿಸ್ ಈಸ್ ಈಕ್ವಲ್ ಟು RHS ಅಂತ ಬರೀ. ಓಕೆ, ಇಲ್ಲಿ RHS ಈಕ್ವಲ್ ಆಯ್ತಾ. RHS ಈಕ್ವಲ್ ಅಂದ್ರೆ ಮೀನಿಂಗ್ ಏನು ಅಂದ್ರೆ ಮಿಡ್ಲ್ ಯಾವ್ದಾರ ಒಂದು ಟೈಲ್ ಬೀಳಿಸಿದ್ರೆ ನೆಕ್ಸ್ಟ್ ಟೈಲ್ ಬೀಳುತ್ತೆ ಅಂತ ಅರ್ಥ. ಓಕೆ, ಸೊ ಅಂದ್ರೆ ನಾವು ಅಂದ್ರೆ ವೆನ್ ಎವರ್ p of k is true, whenever p of k is true, p of k plus 1 is also true ಅಂತ. p of k plus 1 is also true ಅಂತ ಬರುತ್ತೆ. ಸೊ whenever p of k is true, p of k plus 1 is also true ಅಂದ್ರೆ ಅದ್ರ ಮಿಡಲ್ ಟರ್ಮ್ ಬೀಳಿಸಿದಾಗ, ಮಿಡಲ್ ಟೈಲ್ ಬೀಳಿಸಿದಾಗ ಅದರದ್ದು ನೆಕ್ಸ್ಟ್ ಟೈಲ್ ಬೀಳುತ್ತೆ ಅಂತ ಅರ್ಥ. ಓಕೆ, ಸೊ ವಿಚ್ ಮೀನ್ಸ್ ಅಂದ್ರೆ p of k ಟ್ರೂ ಇದ್ದಾಗ p of k plus 1 ಟ್ರೂ ಇತ್ತು ಅಂತ ಹೇಳಿ ಪ್ರೂವ್ ಮಾಡಿದ್ವಿ ಇಷ್ಟು. ಸೊ ಹೆನ್ಸ್ by using principle of mathematical induction, principle of mathematical induction ಅಂತ ಬರುತ್ತೆ. Principle of mathematical induction is by using principle of mathematical induction, given statement is true for all positive integers. ಓಕೆ, ಇಷ್ಟು ಬರೆದ್ರೆ ಮುಗೀತು ನೋಡಿ. ಸೊ ನಾವು whenever p of k is true, p of k plus 1 is also true. So hence by using principle of mathematical induction, given statement is true for all positive integers ಅಂತ ಬರ್ಬಿಟ್ರೆ ಮುಗೀತು. ಓಕೆ, ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್. ಬೇಕಾದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿದೆ ನೋಡಿ. Okay, so first state and true binomial theorem for all positive integers n ಅಂತ ಕೊಟ್ಟಿರ್ತಾನೆ. all positive integers n ಅಂತ ಕೊಟ್ಟಾಗ ಫಸ್ಟ್ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಏನ್ ಸ್ಟೇಟ್ಮೆಂಟ್ a plus b to the power n ಅದು ಬರ್ಕೊಳ್ಳಿ. ಆಮೇಲೆ ಸೊ ನಾವು ಇದರಿಂದ ಪ್ರೂವ್ ಮಾಡಬೇಕು. ಸೊ ಟು ಪ್ರೂವ್ a plus b to the power n for all positive integers using what principle of mathematical induction. principle of mathematical induction ಅಂದ್ರೆ ಏನಂತ ಹೇಳಿದೀನಿ. ಅದರಿಂದ ನಾವು ಏನ್ ಮಾಡ್ತಿದ್ವಿ, principle of mathematical induction ಇಂದ ಸೊ ನಾವು ಇದನ್ನ ಪ್ರೂವ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಏನ್ ಮಾಡೋದು, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಲ್ಲಿ ಏನ್ ಮಾಡಬೇಕು, ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ಬರ್ಕೋಬೇಕು ಇನ್ ಟರ್ಮ್ಸ್ ಆಫ್ ವಾಟ್ p of n. ಸೊ p of n is equal to ಅಂತ ಬರ್ಕೊಂಡು ಇಲ್ಲಿ ಏನ್ ಬರ್ತೀವಿ ಸೇಮ್ ಎಕ್ಸಾಕ್ಟ್ಲಿ ಅದೇ ಬರ್ಕೊಡಿ. ಸೊ ನಾವು ಫಸ್ಟ್ ಏನ್ ಮಾಡಬೇಕು, p of 1 is true ಅಂತ ಹೇಳಿ ಪ್ರೂವ್ ಮಾಡಬೇಕು ಫಸ್ಟ್. ಸೊ ಟು ಪ್ರೂವ್ p of 1 is true, ಸೊ ಫಸ್ಟ್ ಸಬ್ಸ್ಟಿಟ್ಯೂಟ್ a plus p of ಅಂದ್ರೆ ಎಲ್ಲೆಲ್ಲಿ ಏನಿದೆ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ. ಸೊ 1 a plus b to the power 1 that is equal to 1c0 to the power 1 ಪ್ಲಸ್ ಇಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 1c1 a to the power 1 minus 1 b. ಓಕೆ, ಇಲ್ಲಿ 1c2 ಬರಲ್ಲ, ಅದಕ್ಕೋಸ್ಕರ ಬರ್ದಿಲ್ಲ. 1c2 ಬಂದ್ರೆ ರಾಂಗ್ ಅಂತ ಅರ್ಥ, ಅದಕ್ಕೋಸ್ಕರ ಇಲ್ಲಿಗೆ ಸ್ಟಾಪ್ ಮಾಡಿ. ಇದನ್ನ ಸಾಲ್ವ್ ಮಾಡ್ತಾ ಬಂದ್ರೆ ಏನಾಗುತ್ತೆ, a plus b ಆಗುತ್ತೆ. p of 1 is true ಅಂತ ಅರ್ಥ. ಓಕೆ, ಸೊ a plus b, a plus b ಬಂತ LHS is equal to RS ಅಂತ p of 1 ಅಂದ್ರೆ
ಫಸ್ಟ್ ಸೊ ಗಿವನ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಅರ್ಥ, ಪಿ ಆಫ್ ಒನ್ ಇಸ್ ಟ್ರೂ ಅಂತ ಆಯ್ತಾ. ಇದಾಗಿ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸೊ ನಾವೇನ್ ಮಾತಾಡೋಣ, ಸೊ ಪಿ ಆಫ್ ಕೆ ಇಸ್ ಆಲ್ಸೋ ಟ್ರೂ. ಓಕೆ, ಯಾವ್ದಾರ ಒಂದು ಮಿಡಲ್ ಟರ್ಮ್ ತಗೊಂಡು ಯಾವ್ದು ಅದು ಟ್ರೂ ಇರುತ್ತೆ ಅಸ್ಯೂಮ್ ಮಾಡ್ಕೊಂಡು, ಅಂದ್ರೆ ಪಿ ಆಫ್ ಕೆ ಇಸ್ ಲೆಟ್ ಅಸ್ ಅಸ್ಯೂಮ್ ದ ಪಿ ಆಫ್ ಕೆ ಇಸ್ ಟ್ರೂ. ಪಿ ಆಫ್ ಅಂದ್ರೆ ಎಲ್ಲೆಲ್ಲಿ ಏನ್ ಇರುತ್ತೆ ಅಲ್ಲಿ ಏನ್ ಮಾಡ್ಬೇಕು, ಸೊ ಪಿ ಆಫ್ ಕೆ ಇಸ್ ಟ್ರೂ, ಎಲ್ಲೆಲ್ಲಿ ಏನಿರುತ್ತೆ ಅಲ್ಲಿ ಏನ್ ಮಾಡಿ ಕೆ ಹಾಕೊಂತ ಹೋಗ್ಬಿಡಿ. ಸೊ ಇಷ್ಟು ಸ್ಟೇಟ್ಮೆಂಟ್ ಬರುತ್ತೆ. ಓಕೆ, ಸೊ ಮಿಡಲ್ ಟರ್ಮ್ ಯಾವ್ದಾದ್ರು ಕೆ ಟರ್ಮ್ ಟ್ರೂ ಇರುತ್ತೆ ಅಂತಂದಾಗ ಅದ್ರ ನೆಕ್ಸ್ಟ್ ಟರ್ಮ್ ಏನು ಕೆ ಪ್ಲಸ್ ಒನ್, ಪಿ ಆಫ್ ಕೆ ಪ್ಲಸ್ ಒನ್ ಇಸ್ ಆಲ್ಸೋ ಟ್ರೂ ಅಂತ ಬರೀಬೇಕು. ಸೊ ಪಿ ಆಫ್ ಕೆ ಪ್ಲಸ್ ಒನ್ ಅಂತೇಳಿ ಟ್ರೂ ಅಂತೇಳಿ ನಾವು ಪ್ರೂವ್ ಮಾಡಬೇಕು. ಪ್ರೂವ್ ಪಿ ಆಫ್ ಕೆ ಪ್ಲಸ್ ಒನ್ ಇಸ್ ಆಲ್ಸೋ ಟ್ರೂ ಅಂತ ಪ್ರೂವ್ ಮಾಡಬೇಕು. ಅಂದ್ರೆ ಎಲ್ಲೆಲ್ಲಿ ನಮ್ ಕೆ ಇದೆ ಅಲ್ಲಿ ಕೆ ಪ್ಲಸ್ ಒನ್ ಹಾಕಂತ ಹೋಗಿ. ಸೊ ಎಲ್ಲೆಲ್ಲಿ ಕೆ ಇದೆ ಅಲ್ಲಿ ಕೆ ಪ್ಲಸ್ ಒನ್ ಹಾಕೊಂತ ಹೋಗಿ ಈ ಎಕ್ಸ್ಪ್ರೆಷನ್ ಬರುತ್ತೆ. ಓಕೆ, ಈ ಎಕ್ಸ್ಪ್ರೆಷನ್ ಬಂದಾಗ ಇದನ್ನ ಪ್ರೂವ್ ಮಾಡೋದು. ಇದನ್ನ ಪ್ರೂವ್ ಮಾಡಿದಾಗ ನಾವೇನ್ ಹೇಳಿದಾಗ ಬೈನಾಮಿಯಲ್ ಥಿಯರಂ ಪ್ರೂವ್ ಮಾಡಿದಂಗೆ ಅಂತ ಅರ್ಥ. ಓಕೆ, ನಾವೇನ್ ಮಾಡೋಣ, ಈ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ a plus b to the power k plus 1 a plus b to the power k plus 1 ಇದೆ ಅದನ್ನ ಬರ್ಕೊಳ್ಳಿ. ಓಕೆ, ಸೊ ದಟ್ a plus b to the power k plus 1 I can write it as a plus b into a plus b to the power k. ಇಷ್ಟ ಆಯ್ತಾ. ನೆಕ್ಸ್ಟ್ a plus b write as it is, a plus b write as it is. ಆಮೇಲೆ ಏನ್ ಮಾಡೋಣ ಅಂದ್ರೆ ಇದು a plus b to the power k ಇದು ಗೊತ್ತಾ ನಮ್ಗೆ, ಇದು ಗೊತ್ತಿದೆ ಇಲ್ಲಿದೆ, ಅದನ್ನ ಬರ್ಕೊಂಡ್ಮೇಲೆ ಈ ಒಂದೊಂದು a ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಬನ್ನಿ. ಓಕೆ, a ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ತರ ಎಕ್ಸ್ಪ್ರೆಷನ್ ಬರ್ತಾವ. ಆಮೇಲೆ a ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರ್ತದೆ ಎಕ್ಸ್ಪ್ರೆಷನ್. ಆಮೇಲೆ b ಇಂದ ಮಲ್ಟಿಪ್ಲೈ ಮಾಡ್ಬೇಕು, b ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಎಷ್ಟು ಎಕ್ಸ್ಪ್ರೆಷನ್ ಬರುತ್ತೆ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಯಾವ್ದು ಆಪಲ್ ಇದೆ ಯಾವ್ದು ಪೈನಾಪಲ್ ಇದೆ ಅಂತ ಕಂಡುಹಿಡ್ಕೊಳ್ಳಿ. ಇದು ಆಪಲ್ ಅಂತ ಅರ್ಥ ಅಂದ್ರೆ ಇಲ್ಲಿ ನಮ್ಗೆ ಯಾವ್ದು ಕಾಮನ್ ತಗೋಬಹುದು. ಇಲ್ಲಿ ನೋಡಿ ಎ ಟು ದಿ ಪವರ್ ಕೆ ಇಂಟು ಬಿ ಇದೆ, ಇಲ್ಲಿ ಎ ಟು ದಿ ಪವರ್ ಕೆ ಇಂಟು ಬಿ ಇದೆ. ಈ ವರ್ಡ್ ಅಲ್ಲಿ ಕಾಮನ್ ಇದಾವೆ. ಸೊ ಈ ವರ್ಡ್ ಕಾಮನ್ ಇದಾವ ಅಂತಂದಾಗ ಸೊ ಅಲ್ಲಿ ಕಾಮನ್ ತಗೊಂಡಾಗ ಓಕೆ, ಸೊ ಈ ವರ್ಡ್ ಕಾಮನ್ ಇದ್ದಾಗ ಕಾಮನ್ ತಗೊಳ್ಳಿ. ಇದು ಸೊಳ್ಳೆ. ಈ ವರ್ಡ್ ಕಾಮನ್ ಇದ್ದಾಗ ಸೊ ಇದರಲ್ಲಿ ಕಾಮನ್ ತಗೊಳ್ಳಿ, ಮತ್ತೆ ಈ ವರ್ಡ್ ಇಲ್ಲಿ ಕಾಮನ್ ತಗೊಳ್ಳಿ, ಮತ್ತೆ ಇಲ್ಲಿ ಯಾವ್ದು ಕಾಮನ್. ನೀವು ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ಹಂಗೆ ಇಟ್ಬಿಡಿ. ಉಳಿದಿನ ಟರ್ಮ್ ಏನ್ ಕಾಮನ್ ಇಲ್ಲ ಅದೇನ್ ಮುಟ್ಬೇಡ್ರಿ. ಈ ಕಾಮನ್ ಇಲ್ಲ ಅಂದ್ರೆ ಏನ್ ಮುಟ್ಬೇಡ್ರಿ, ಅದು ಹೆಂಗಿದೆ ಇಲ್ಲಿ ಕಾಮನ್ ಇದ್ದ ಟರ್ಮ್ ಅಷ್ಟೇ ಬರ್ಬೇಡಿ. ಮತ್ತೆ ಕಾಮನ್ ಇಲ್ಲ ಅಂದ್ರೆ ನೀವು ಬರ್ಕೊಳಕ್ ಬಂದ್ರೆ ಮತ್ತೆ ಕನ್ಫ್ಯೂಸ್ ಆಗ್ತೀರಾ. ಅದಕ್ಕೋಸ್ಕರ ಏನ್ ಬರ್ಕೋಬೇಡಿ. ಸೊ ಈಗ ನಮ್ಗೆ ಯಾವಾಗ ಕಾಮನ್ ತಗೊಂಡಾಗ ಇಷ್ಟು ಸ್ಟೇಟ್ಮೆಂಟ್ ಬರುತ್ತೆ. ಈ ಸ್ಟೇಟ್ಮೆಂಟ್ ಬಂದಾಗ ಸೊ ನಿಮ್ಗೆ ಇನ್ನೊಂದು ಏನ್ ಗೊತ್ತಿರ್ಬೇಕು, ಇದು ಗೊತ್ತಿರ್ಬೇಕು, ಇದೇನು ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಇದನ್ನ ಗೊತ್ತಿರ್ಬೇಕು. ಸೊ ನಮ್ಗೆ ಎಲ್ಲೆಲ್ಲಿ ನೋಡಿ, ಸೊ ಎಲ್ಲೆಲ್ಲಿ ನಮ್ಗೆ ಇಲ್ಲಿ KC1 ಪ್ಲಸ್ KC0 ಬಂದಾಗ K ಪ್ಲಸ್ 1 C1 ಬರುತ್ತೆ. ಅದೇ ತರ ಇಲ್ಲಿ KC2 ಪ್ಲಸ್ KC1 ಬಂದಾಗ K ಪ್ಲಸ್ 1 C2 ಬರುತ್ತೆ. ಅದೇ ತರ KC1 ನಾನು ಏನ್ ಬರ್ತೀನಿ K ಪ್ಲಸ್ 1 C0 ಅಂತ ಬರ್ತೀನಿ. ಅದೇ ತರ KCK ಏನ್ ಬರ್ತೀನಿ ನಾನು K ಪ್ಲಸ್ 1 C K ಪ್ಲಸ್ 1 ಅಂತ ಬರ್ತೀನಿ. ಅದನ್ನೇ ಇಲ್ಲಿ ಬರ್ಕೊಂಡಿರ್ತೀನಿ. ಓಕೆ, ಇದು ಬೇಕಾದ್ರೆ ನೋಡಿ ಈಗ ಬಂದ್ರೆ ನಾವ್ ಏನ್ ಪ್ರೂವ್ ಮಾಡ್ಬೇಕಂತಿದ್ವಿ ಅದು ನಮ್ಗೆ ಅದಕ್ಕೆ ಈಕ್ವಲ್ ಇದೆ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಇದೆ. ಬೇಕಾದ್ರೆ ಇದನ್ನ ನೋಡಿ, ಇದನ್ನ ಮತ್ತೆ ಇದನ್ನ ಕಂಪೇರ್ ಮಾಡಿ, ಅದನ್ನ ಮತ್ತೆ ಇದನ್ನ ಕಂಪೇರ್ ಮಾಡಿ. ಬೇಕಾದ್ರೆ ಇದು ಪಿ ಆಫ್ ಕೆ ಪ್ಲಸ್ 1 ಇಂದ ಕಂಪೇರ್ ಮಾಡಿ. ಸೊ ಎರಡು ಈಕ್ವಲ್ ಬರುತ್ತೆ. ಎರಡು ಈಕ್ವಲ್ ಬಂದಾಗ ಸೊ ನಮ್ಗೆ ಏನಾಗುತ್ತೆ, ವೆನ್ ಎವರ್ ಪಿ ಆಫ್ ಕೆ ಟ್ರೂ, ನಾವು ಹೆಂಗ್ ಬರಿಬೇಕು ಲಾಸ್ಟ್ ಸ್ಟೇಟ್ಮೆಂಟ್, ವೆನ್ ಎವರ್ ಪಿ ಆಫ್ ಕೆ ಇಸ್ ಟ್ರೂ ಪಿ ಆಫ್ ಕೆ ಪ್ಲಸ್ 1 ಇಸ್ ಆಲ್ಸೋ ಟ್ರೂ ಅಂತ ಬರಿಬೇಕು. ಓಕೆ, ವೆನ್ ಎವರ್ ಪಿ ಆಫ್ ಕೆ ಇಸ್ ಟ್ರೂ ಪಿ ಆಫ್ ಕೆ ಪ್ಲಸ್ 1 ಇಸ್ ಆಲ್ಸೋ ಟ್ರೂ ಅಂತ ಬರೋದು ಬೈ ಹೆನ್ಸ್ by using principle of mathematical induction given statement is true for all positive integers ಅಂತ ಬರಿಬಿಡೋದು. ಓಕೆ, ಸೊ ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಬರ್ತದೆ ನೋಡಿ. ಸೊ ನಿಮ್ಗೆ ಇಷ್ಟು ನೀಟಾಗಿ ಬರಿಬೇಕಿದ್ನ. ಓಕೆ, ನಾನು ನೀಟಾಗಿ ಬರ್ಸಿದ್ದೀನಿ, ಇಷ್ಟೇನು ಜಾಸ್ತಿ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದ್ರಾಗ. ಓಕೆ, ಇಷ್ಟು ಬರೀರಿ, ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಓಕೆ, ಸೊ ನಾನು ನೋಟ್ಸ್ ಹಾಕಿರ್ತೀನಿ, ನೋಟ್ಸ್ ನೀವು ನೀಟಾಗಿ ತಗೊಂಡು ನೀಟ್ಸಾಗಿ ಬರ್ಕೊಂಡು ಓಕೆ ನೋಟ್ಸ್ ಹಾಕಿರ್ತೀನಿ ನೋಡಿ. ಎಸ್ ಸಿ. ಥ್ಯಾಂಕ್ ಯು.